ಈ ಮೇ ತಿಂಗಳಲ್ಲಿ ಈ ಒಂದು ಮೇಷರಾಶಿ ಹುಟ್ಟಿದವರಿಗೆ ಹೆಚ್ಚಿನದಾಗಿರ್ತಕ್ಕಂಥ ಅನುಕೂಲ ಇದೆ. ಕಾರಣ ಗುರುವಿನ ಅನುಗ್ರಹ ಈ ಒಂದು ಮಾಸದ ಪೂರ್ವಾರ್ಧದಲ್ಲಿ ಇರ್ತದೆ, ಉತ್ತರಾರ್ಧದಲ್ಲಿ ಇರೋದಿಲ್ಲ. ವೃಷಭ ರಾಶಿಯವರು ಇಷ್ಟು ದಿನಗಳವರೆಗೆ ಆರ್ಥಿಕ ಸಂಕಟದಿಂದ ಅನುಭವಿಸ್ಕೊಂಡು ಬಂದಿದ್ದೀರಾ. ಇನ್ನು ಮುಂದೆ ನಿಮಗೆ ಒಳ್ಳೆಯ ಸಮಯ ಬರುತ್ತೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ನೇರವಾದ ಮಾತು, ನಡೆ, ನುಡಿ ಎಲ್ಲ ಸ್ಪಷ್ಟತೆ ಇರುತ್ತೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಉದ್ಯೋಗ ಸಂಬಂಧಪಟ್ಟಂತ ಸಣ್ಣ ಪುಟ್ಟ ತೊಂದರೆಗಳು ನಿಮ್ಗೆ ಬರುತ್ತೆ. ಸಿಂಹ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಇರೋ ದುಡ್ಡೆಲ್ಲ ಖಾಲಿ ಆಗತ್ತೆ, ಆದ್ರೆ ಸಾಧನೆ ಮಾಡುವ ಪರಿಸ್ಥಿತಿ ಬರದೇ ಇರಲಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಹೀಗೆ ಸಣ್ಣ ಪುಟ್ಟ ಬದಲಾವಣೆ ಮಾಡುವಂತ ಯೋಗವು ಕೂಡ ನಿಮಗಿದೆ. ತುಲಾ ರಾಶಿಯವರಿಗೆ ಎಲ್ಲ ರೀತಿಯ ಶುಭಫಲಗಳು. ವೃಶ್ಚಿಕ ರಾಶಿ ಇರತಕ್ಕಂಥ ವ್ಯಕ್ತಿಗಳು ಆರ್ಥಿಕ ಸಂಕಷ್ಟ ನಿಮಗೆ ಎಷ್ಟೇ ಬಂದರೂ ಕೂಡ ನಿಭಾಯಿಸುವಂತ ಒಂದು ಸಾಮರ್ಥ್ಯ ಇರುತ್ತೆ. ಧನು ರಾಶಿ, ಮಕರ ರಾಶಿ, ಕುಂಭರಾಶಿ, ಮೀನ ರಾಶಿ. ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮೇ ಮಾಸ ಭವಿಷ್ಯ. ಮೇಷರಾಶಿ. ಮೇಷರಾಶಿಯಲ್ಲಿ ಜನಿಸತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ಮೇ ಮಾಸದಲ್ಲಿ ಏನಾಗುತ್ತೆ ಎಂಬುದನ್ನು ನೋಡೋಣ. ಮೇ ಮಾಸದಲ್ಲಿ ಏನಾಗ್ತದೆ? ಮೇ ತಿಂಗಳಲ್ಲಿ ಬಹಳ ಬಿಸಿಲು ಜಾಸ್ತಿ, ಸೆಕೆ ಜಾಸ್ತಿ, ಬಹಳ ಶಾರೀರಿಕವಾಗಿ ಒಂಥರ ಉರಿ ಹೆಚ್ಚಾಗತ್ತೆ, ಬಾಧೆ ಹೆಚ್ಚಾಗತ್ತೆ, ಮತ್ತು ಹೆಚ್ಚಿನದಾಗಿ ಬಿಸಿಲಲ್ಲಿ ಓಡಾಡೋಕ್ಕಾಗಲ್ಲ. ಇದೆಲ್ಲ ಮೇ ತಿಂಗಳಲ್ಲಿ ಈ ಮೇ ಮಾಸದಲ್ಲಿ ಆಗ್ತದೆ. ಕಾರಣ ಮೇ ಮಾಸ ಅಂತಂದ ತಕ್ಷಣ ಜನರಿಗೆ ಬಿಸಿಲು, ಸೆಕೆ ಅನ್ನುವಂಥದ್ದು ಬರುತ್ತೆ. ಕಾರಣ ಮೇಷರಾಶಿಯಲ್ಲಿ ಸೂರ್ಯನ ಉಚ್ಚ ಆಗ್ತಾನೆ. ಮೇಷರಾಶಿಯಲ್ಲಿ ಸೂರ್ಯನ ಉಚ್ಚ ಆದಾಗ ಈ ಬೇಸಿಗೆ ಕಾಲವು ಪ್ರಾರಂಭ ಆಗುತ್ತೆ. ಅದು ಸಾಮಾನ್ಯವಾಗಿ ಏಪ್ರಿಲ್ ಮೇ ತಿಂಗಳಲ್ಲೇ ಇದು ಸಾಮಾನ್ಯವಾಗಿ ನಡೆಯತಕ್ಕಂಥದ್ದು. ಹೀಗಾಗಿ ಏಪ್ರಿಲ್ ಮೇದಲ್ಲಿ ಸೂರ್ಯ ಉಚ್ಚ ಆದಾಗ ಬಿಸಿಲು, ಸೆಕೆ ಜಾಸ್ತಿ. ಹೀಗೆ ಈ ಮೇ ಮಾಸದಲ್ಲಿ ಏನೇನೆಲ್ಲ ಆಗುತ್ತೆ ಎಂಬುದನ್ನು ನೋಡೋಣ. ಈ ಮೇ ತಿಂಗಳಲ್ಲಿ ಈ ಒಂದು ಮೇಷರಾಶಿ ಹುಟ್ಟಿದವರಿಗೆ ಹೆಚ್ಚಿನದಾಗಿರ್ತಕ್ಕಂಥ ಅನುಕೂಲ ಇದೆ. ಕಾರಣ ಗುರುವಿನ ಅನುಗ್ರಹ ಈ ಒಂದು ಮಾಸದ ಪೂರ್ವಾರ್ಧದಲ್ಲಿ ಇರ್ತದೆ, ಉತ್ತರಾರ್ಧದಲ್ಲಿ ಇರೋದಿಲ್ಲ. ಹಾಗಾಗಿ ಪೂರ್ವಾರ್ಧದಲ್ಲಿ ಅಂತಂದರೆ ಸುಮಾರು 15ನೇ ತಾರೀಕಿನ ಒಳಗಡೆ ಮೇ ತಿಂಗಳಲ್ಲಿ ಯಾರ್ಯಾರು ಈ ಒಂದು ಮಾಸದಲ್ಲಿ ಒಂದು ಫಲವನ್ನು ಅನುಭವಿಸ್ತಾ ಇರ್ತಾರೆ ಮೇಷರಾಶಿಯವರು, ಅವರಿಗೆ 15ನೇ ತಾರೀಕಿನವರೆಗೆ ಒಳ್ಳೆ ಇದೆ. 14ನೇ ತಾರೀಕಿನವರೆಗೆ 15ರಿಂದ ಅವರಿಗೆ ಗುರುವಿನ ಪೂರ್ಣ ಅನುಗ್ರಹ ಇರೋದಿಲ್ಲ. ಅವರಿಗೆ ಗುರುಬಲ ಹೊರಟೋಗ್ತದೆ. ಗುರುಬಲ ಹೊರಟೋದ್ರೂ ಕೂಡ ಕೆಲವೊಂದಷ್ಟು ತೊಂದರೆಗಳು, ಸಮಸ್ಯೆಗಳು ಇರುತ್ತೆ. ಕಾರಣ ಆರ್ಥಿಕ ಸಮಸ್ಯೆ ಮುಂಚೆಯಿಂದ ಇರತಕ್ಕಂಥದ್ದು, ಅದು ಕೂಡ ಈಗ ಸ್ವಲ್ಪ ಮುಂದುವರ್ಕೊಂಡು ಹೋಗುತ್ತೆ. ಆರ್ಥಿಕ ಸಮಸ್ಯೆ ಇರುತ್ತೆ. ಮತ್ತು ನಿಮಗೆ 7 ಶನಿಯ ಪ್ರಭಾವ ಕೂಡ ಇರುತ್ತೆ. ಅದರಿಂದ ಕೂಡ ನಿಮಗೆ ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿ ಹಾಳಾಗುವಂಥದ್ದು, ಉದ್ಯೋಗದಲ್ಲಿ ಕಿರಿಕಿರಿ, ಮನಸ್ತಾಪ, ಅಸಮಾಧಾನ ಉಂಟಾಗ್ತಕ್ಕಂಥದ್ದು, ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸಂಕಷ್ಟ ಬರುವ ಸಾಧ್ಯತೆ ಇದೆ. ಅದಕ್ಕೆ ನೀವು ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ವಿಚಾರವನ್ನು, ವ್ಯವಹಾರವನ್ನು ಒಂದು ಹಿಡಿತದಲ್ಲಿ ಇಟ್ಕೊಂಡು ಮಾಡಿದ್ರೆ ಅಂಥ ತೊಂದರೆಗಳು ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಯಾಕೆಂತಂದರೆ ಎಲ್ಲ ತೊಂದರೆಗಳೇ ಬರುತ್ತೆ ಅಂತದ್ದೇನಲ್ಲ. ಬರುವ ತೊಂದರೆಗಳನ್ನು ನಿಭಾಯಿಸುವಂಥ ಶಕ್ತಿ ಭಗವಂತ ನಿಮ್ಗೆ ಕೊಡಲಿ. ಯಾವುದೇ ಒಂದು ಮುಂದಿನ ಸನ್ನಿವೇಶಗಳು ನಮಗೆ ಅನಾನುಕೂಲ ಇದೆ ಅಂತಂದಾಗ ನಾವು ಜಾಗೃತರಾಗಿರ್ಬೋದು ಎನ್ನುವ ಒಂದು ಸಂದೇಶವನ್ನು ಮಾತ್ರ ನಾವು ಕೊಡ್ಬೋದು. ಹಾಗಾಗಿ ಮೇಷರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳ ಮಕ್ಕಳು ಚೆನ್ನಾಗಿ ವಿದ್ಯಾವಂತರಾಗ್ತಾರೆ, ಒಳ್ಳೆಯ ಒಂದು ಹುದ್ದೆಯಲ್ಲಿ ಇರ್ತಾರೆ. ಅಥವಾ ಓದುವಂಥ ವಿದ್ಯಾರ್ಥಿಗಳಿದ್ರೆ ಒಳ್ಳೆ ವಿದ್ಯಾವಂತರಾಗಿ ಓದಿ ಮುನ್ನ ಭವಿಷ್ಯದಲ್ಲಿ ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಮತ್ತು ಮಕ್ಕಳು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕು. ಈ ತುಂಬ ಬಿಸಿಲಿದೆ, ಸೆಕೆ ಇದೆ. ಹಾಗಾಗಿ ಮಕ್ಕಳ ಆರೋಗ್ಯದಲ್ಲೇ ಸ್ವಲ್ಪ ಗಮನ ವಹಿಸಬೇಕು. ಮತ್ತು ಹೊರ ರಾಜ್ಯಗಳಿಗೆ, ಹೊರ ದೇಶಗಳಿಗೆ, ಹೊರ ಊರುಗಳಿಗೆ ಪ್ರಯಾಣ ಮಾಡುವಂಥವರು ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ. ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಬಾಧೆ ಉಂಟಾಗೋದು, ಉಷ್ಣ ಉಂಟಾಗೋದು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ ವಹಿಸಬೇಕಾಗತ್ತೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಅದನ್ನು ಸ್ವಲ್ಪ ಗಮನಿಸಬೇಕು. ಕಣ್ಣಿಗೆ ಸಂಬಂಧಪಟ್ಟಂಥ ತೊಂದರೆ ಬರ್ಬೋದು, ಅದನ್ನು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಹೊಟ್ಟೆಗೆ ಸಂಬಂಧಪಟ್ಟಂತೆ ತೊಂದರೆ ಆಗುತ್ತೆ. ಏನಂತಂದರೆ ಲೂಸ್ ಮೋಷನ್ ಆಗೋದು, ಅಥವಾ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆಗೋದು, ಅಥವಾ ನಿಮಗೆ ಅಜೀರ್ಣ ಆಗೋದು, ಈ ಥರದ್ದು ತೊಂದರೆ ಆಗ್ಬೋದು. ಅದನ್ನು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಚೆನ್ನಾಗಿ ನೀರು ಕುಡಿಬೇಕು. ಆವಾಗ ನಿಮಗೆ ಮೇಷರಾಶಿಯವರದು ಉಷ್ಣವಾಗಿರ್ತಕ್ಕಂಥ ರಾಶಿ ಆಗಿರ್ತದೆ. ಅಂದರೆ ಅಗ್ನಿತತ್ವ ರಾಶಿಯ ಒಂದು ಸ್ಥಾನ, ಕುಜನ ಕಾರಕತ್ವ ಇರುತ್ತೆ ಅಲ್ಲಿ. ಹಾಗಾಗಿ ಹೆಚ್ಚಿನ ಆ ಒಂದು ರಾಶಿಯಲ್ಲಿ ಹೆಚ್ಚಿನ ಪರಿಣಾಮ ಏನಂತಂದರೆ ಒಂದು ಉಷ್ಣ ಹೆಚ್ಚಾಗೋದು, ಆರೋಗ್ಯದಲ್ಲಿ ಏರ್ಪೇರಾಗೋದು, ಶೀಘ್ರ ಕೋಪ ಬರೋದು, ಮತ್ತು ತತ್ಕಾಲದಲ್ಲಿ ಅದು ಶಮನ ಆಗ್ತದೆ. ಆದರೂ ಕೂಡ ಆ ಕ್ಷಣದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತಿರಿಕ್ತವಾಗಿರ್ತಕ್ಕಂಥ ತೊಂದರೆಗಳು ಬರ್ಬೋದು. ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸೋದು ಭಾಳ ಮುಖ್ಯವಾಗಿರುತ್ತೆ. ಮತ್ತು ಈ ರಾಶಿಗೆ ಪಂಚಮದಲ್ಲಿ ಪಂಚಮಾಧಿಪತಿ ಆಗಿರ್ತಕ್ಕಂತಹ ರವಿಯು ಕೂಡ ಒಂದು ರಾಶಿಯಲ್ಲಿ ಉಚ್ಚನಾಗಿರ್ತಾನೆ ಪೂರ್ವಾರ್ಧದಲ್ಲಿ. ಉತ್ತರಾರ್ಧದಲ್ಲಿ ಗುರುಬಲ ಇರೋದಿಲ್ಲ, ಜಾಗ್ರತೆ ವಹಿಸಬೇಕು. ಇನ್ನು ಕೆಲವೊಂದಷ್ಟು ಕೆಲಸ ಕಾರ್ಯಗಳೆಲ್ಲ ನಿಮ್ಮದೆಲ್ಲ ಸ್ವಲ್ಪ ಕುಂಠಿತಗೊಂಡಿದೆ, ಅದು ಮುಂದಿನ ದಿನಗಳಲ್ಲಿ ಚೆನ್ನಾಗಿರುತ್ತೆ. ಅದನ್ನು ಕೂಡ ಮುಂದಿನ ಒಂದು ಸಮಯವನ್ನು ಕಾಯ್ತಾ ಇರಬೇಕು. ಒಳ್ಳೆಯ ಸಮಯ ಬಂದಾಗ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ವಿರಸ ಇದೆ. ಅಂದರೆ ತಂದೆ, ಮಕ್ಕಳು, ತಾಯಿ, ಗಂಡ, ಹೆಂಡತಿ, ಅಜ್ಜಿ, ತಾತ, ಹೀಗೆ ಮನೆಯಲ್ಲಿ ಒಟ್ಟು ಫ್ಯಾಮಿಲಿ ಅಂದರೆ ಜಾಯಿಂಟ್ ಫ್ಯಾಮಿಲಿ ಇರಲಿ ಅಥವಾ ನಿಮ್ಮದು ಸಪ್ರೇಟ್ ಆಗಿದ್ದರೂ ಕೂಡ ಸ್ವಲ್ಪ ಮನೆಯಲ್ಲಿ ಅಸಮಾಧಾನ ಆಗುವಂಥ ಒಂದು ಸಾಧ್ಯತೆಗಳು, ಗುಣಲಕ್ಷಣಗಳು ಕಂಡುಬರುತ್ತೆ. ಅದನ್ನು ಸ್ವಲ್ಪ ಜಾಗ್ರತೆಯಿಂದ ನಾವು ಕಾರ್ಯನಿರ್ವಹಿಸಬೇಕು. ಆದಷ್ಟು ಮಾತನ್ನು ಕಮ್ಮಿ ಆಡಬೇಕು.
ಆದಷ್ಟು ಮಿತವಾಗಿ ಮಾತಾಡಬೇಕು, ಆದಷ್ಟು ಮೆತ್ತಗೆ ಮಾತಾಡಬೇಕು, ಆದಷ್ಟು ನಾವು ತಾಳ್ಮೆಯಿಂದ ಇರೋದು ಭಾಳ ಮುಖ್ಯ. ಯಾಕೆಂದರೆ 7 ಶನಿಯ ಪ್ರಾರಂಭದಿಂದ ಬುದ್ಧಿ ಸ್ಥಾನದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ಮಾನಸಿಕವಾಗಿ ನಿಮಗೆ ಚಿಂತೆ, ಕ್ಲೇಶ, ಒಂದು ಕಡೆ ಅಸಮಾಧಾನ, ಇನ್ನೊಂದು ಕಡೆ ನೀವು ಹೊರಗೆ ಹಾಕುವಂಥ ಸಾಧ್ಯತೆ ಇರುತ್ತೆ. ಅದು ಕೂಡ ತಾಳ್ಮೆಯಿಂದ ಇರೋದು ಒಳ್ಳೆಯದು. ಇನ್ನು ಉದ್ಯೋಗದಲ್ಲಿ ಸ್ವಂತ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೂ ಸ್ವಲ್ಪ ಬಿಸ್ನೆಸ್ಸಲ್ಲಿ ಖರ್ಚುಗಳು ಜಾಸ್ತಿ ಇದೆ, ಲಾಭ ಕಮ್ಮಿ ಇದೆ. ಸ್ವಲ್ಪ ತಾಳ್ಮೆಯಿಂದ ಇದ್ದು ಒಳ್ಳೆಯ ಸಮಯ ಬರುವವರೆಗೆ ಕಾದು, ಒಳ್ಳೆಯ ಒಂದು ನಿಮ್ಮ ಜಾತಕದಲ್ಲಿ ಒಳ್ಳೆಯ ಸಮಯ ಬರುವವರೆಗೆ ಕಾದು ಮುಂದೆ ಹೋದರೆ ಒಂದು ಒಳ್ಳೆಯದಾಗೋದಕ್ಕೆ ಲಕ್ಷಣಗಳಿದೆ. ತಾವು ಅದನ್ನು ಹೆಚ್ಚಿನ ಒಂದು ಜಾಗ್ರತೆ ವಹಿಸ್ಕೊಂಡು ಹೋಗೋದ್ರಿಂದ ಎಷ್ಟೋ ಸಮಸ್ಯೆಗಳು ನಿಮ್ಗೆ ಪರಿಹಾರ ಆಗುತ್ತೆ. ಜೀವನದಲ್ಲಿ ಸುಖ ಶಾಂತಿ ಎಲ್ಲ ದೊರಕುತ್ತೆ. ಮೇಷರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಮಧ್ಯಮ ಫಲ ಅಂತ ಹೇಳಬೇಕು. ಹಾಗಾಗಿ ತೊಂದರೆಯಲ್ಲಿ ಯಾರು ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಹತ್ತಿರ ಇರತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ಅರ್ಚನೆ ಮಾಡಿ ಶುಭವಾಗಲಿ. ಮೇ ಮಾಸ ಭವಿಷ್ಯ ವೃಷಭ ರಾಶಿ. ವೃಷಭ ರಾಶಿಯವರು ಸಾಕಷ್ಟು ಇಷ್ಟು ದಿನಗಳವರೆಗೆ ಆರ್ಥಿಕ ಸಂಕಟದಿಂದ ಅನುಭವಿಸ್ಕೊಂಡು ಬಂದಿದ್ದೀರಾ. ಇನ್ನು ಮುಂದೆ ನಿಮಗೆ ಒಳ್ಳೆಯ ಸಮಯ ಬರುತ್ತೆ. ಗುರುವಿನ ಪೂರ್ಣ ಅನುಗ್ರಹ ನಿಮಗೆ ದೊರೆಯುತ್ತೆ. ಈ ತಿಂಗಳ ಅಂದರೆ ಈ ಒಂದು ಮೇ ತಿಂಗಳ 14ನೇ ತಾರೀಕಿನ ನಂತರದಲ್ಲಿ ಗುರುವಿನ ಪೂರ್ಣ ಅನುಗ್ರಹದಿಂದ ತಾವಿರ್ತೀರಾ. ಗುರುವಿನ ಅನುಗ್ರಹದಿಂದ ಎಲ್ಲ ಕೆಲಸ ಕಾರ್ಯಗಳು ಮನೋಭಿಷ್ಟಗಳೆಲ್ಲವೂ ನಿಮಗೆ ಪೂರ್ತಿಯಾಗುವಂತಹ ಒಂದು ಶಿವಯೋಗ ಲಕ್ಷಣಗಳೆಲ್ಲ ಕೂಡಿ ಬಂದಿದೆ. ಆ ಕಾರಣದಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆಯುವಂಥ ಯೋಗಗಳು ಮುಂದೆ ಬರುತ್ತೆ. ಮತ್ತು ವಿವಾಹ ಆಗದಿರ್ತಕ್ಕಂಥವ್ರು, ಮತ್ತು ಸಂತಾನ ಆಗದಿರ್ತಕ್ಕಂಥ ವ್ಯಕ್ತಿಗಳು, ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಇರತಕ್ಕಂಥವ್ರಿಗೆಲ್ಲವೂ ಕೂಡ ಶೋಫಲ ಅಂತ ಹೇಳಬೇಕು. ಅವರು ಓದೋದಲ್ಲಿ ಹಿಂದೆ ಇದ್ದರೆ ಮುಂದೆ ಚೆನ್ನಾಗಿ ಓದ್ಕೊಂಡು ಹೋಗ್ತಾರೆ, ವಿದ್ಯಾವಂತರು ಆಗುವಂಥ ಯೋಗ ಇದೆ. ವಿವಾಹ ಆಗುವಂಥ ಯೋಗ, ಮನೆ ಕಟ್ಟುವಂಥ ಯೋಗ, ಸೈಟ್ ತೆಗೆದುಕೊಳ್ಳುವಂಥ, ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಶಿವಫಲವನ್ನು ಅನುಭವಿಸುವಂಥ ಯೋಗಗಳು ಈ ಒಂದು ವೃಷಭ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಪ್ರಾಪ್ತಿಯಾಗತ್ತೆ. ಹಾಗಾಗಿ ವೃಷಭ ರಾಶಿ ಇರತಕ್ಕಂಥ ವ್ಯಕ್ತಿಗಳು ಆರ್ಥಿಕ ಸಂಕಷ್ಟದಿಂದ ಪಾರಾಗ್ತೀರಾ. ಮತ್ತು ಕೆಲವೊಂದಷ್ಟು ನಿಮಗೆ ಸಾಲಗಳಿದ್ದ ಅದನ್ನು ತೀರಿಸುವಂಥ ಯೋಗ, ಲೇವಾಲೇವಿ ವ್ಯವಹಾರವನ್ನು ಮಾಡ್ಕೊಂಡಿದ್ರೆ ಅದರಿಂದ ಮುಕ್ತಿ ಆಗುವಂಥ ಯೋಗ, ಅಂದರೆ ನಿಮಗೆ ಯಾವುದೇ ನಿಮಗೆ ಪೆಂಡಿಂಗ್ ಇದ್ದರೆ ಅದನ್ನು ಸರಿಪಡಿಸಿಕೊಂಡು ಹೋಗಿ ಮತ್ತು ವ್ಯವಹಾರದಲ್ಲಿ ಲಾಭವನ್ನು ಪಡೆದುಕೊಳ್ಳುವಂಥ ಯೋಗವು ಕೂಡ ಈ ಒಂದು ವೃಷಭ ರಾಶಿಯವರಿಗಿರುತ್ತೆ. ಕೃಷಿ ಜಮೀನನ್ನು ತೆಗೆದುಕೊಳ್ಳುವಂಥ ಯೋಗವು ಕೂಡ ನಿಮಗೆ ಇದೆ ಅಂತ ಹೇಳಬೇಕು. ಹೀಗೆ ಎಲ್ಲ ರೀತಿಯ ಶುಭಫಲಗಳನ್ನು ಅನುಭವಿಸುವಂಥ ಯೋಗ. ತಂದೆ ತಾಯಿ ಆರೋಗ್ಯ ಮತ್ತು ಅವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ. ಆನಂತರದಲ್ಲಿ ನಿಮ್ಮ ಒಂದು ಉದ್ಯೋಗದಲ್ಲಿ ಮುಂದಿನ ಭವಿಷ್ಯದಲ್ಲಿ ಚೆನ್ನಾಗಿರುವಂಥ ಯೋಗ ಇದೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಗಲಾಟೆ ಗದ್ದಲಗಳಿದ್ರೆ ಅದನ್ನು ಸರಿ ಮಾಡ್ಕೊಂಡು ಹೋಗುವಂಥದ್ದು, ಕುಂತು ಮಾತಾಡಿ ಸರಿಪಡಿಸುವಂಥ ಶಿವ ಯೋಗ ಲಕ್ಷಣಗಳು ಕೂಡ ಇರುತ್ತೆ. ಆರೋಗ್ಯ ಆಯುಷ್ಯ ಚೆನ್ನಾಗಿರುತ್ತೆ, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ವಾಹನ ಅಪಘಾತಾದಿ ಭಯಗಳು ಸ್ವಲ್ಪ ಮಟ್ಟಿಗೆ ಇರುತ್ತೆ, ಜಾಗ್ರತೆ ವಹಿಸಬೇಕು. ಅದರ ಜೊತೆಗೆ ನಿಮ್ಮ ಒಂದು ಪಿತ್ರಾಯತ ಆಸ್ತಿ ವಿಚಾರದಲ್ಲಿ ನಿಮಗೆ ಅದು ಸಿಗುವಂಥ ಯೋಗ ಇದೆ. ಪ್ರಯತ್ನ ಪಟ್ಟರೆ ಸಿಗ್ತದೆ. ಮತ್ತು ಕುಳಿತು ಮಾತಾಡಿದ್ರು ಕೂಡ ನಿಮಗೆ ಏನು ಸಿಗಬೇಕು ಅದು ಸಿಗುವಂಥ ಯೋಗ ಇದೆ. ಎಲ್ಲ ರೀತಿಯ ಶುಭಫಲಗಳನ್ನು ಅನುಭವಿಸುವಂಥ ಯೋಗ ಇದೆ. ಈ ಚಿತ್ರರಂಗದಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ, ಮಾಧ್ಯಮದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ, ಪಠ್ಯ ಪುಸ್ತಕವನ್ನು ವಿಕ್ರಯ ಮಾಡ್ತಕ್ಕಂಥವ್ರು, ಅಂದರೆ ಕೆಲವು ಸ್ಟೇಷನರೀಸ್ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಮತ್ತು ರಾಜಕೀಯ ವ್ಯಕ್ತಿಗಳಿಗೆ, ಇವರಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಇವಾಗದೇ ಇರತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಶುಭಫಲ ಅಂತ ಹೇಳಬೇಕು. ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದವರಿಗೂ ಕೂಡ ಅವರಿಗೆ ಪರಿಪೂರ್ಣವಾಗಿ ಮನೆ ಕಟ್ಟುವಂಥ ಯೋಗಗಳಿದೆ. ಸಾಕಷ್ಟು ಅವರಿಗೆ ಆರ್ಥಿಕ ಲಾಭ ಆಗುವಂಥದ್ದು, ಆರ್ಥಿಕ ಸಂಕಷ್ಟದಿಂದ ಪರಿಹಾರ ಆಗಿ ಮುಂದೆ ಸುಖ ಶಾಂತಿ ದೊರಕುವಂಥ ಯೋಗಗಳಿದೆ. ದಾಂಪತ್ಯದಲ್ಲಿ ಸುಖ, ಜೀವನದಲ್ಲಿ ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ ಎಲ್ಲ ಸಿಗುವಂಥ ಯೋಗ. ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಒಳ್ಳೆಯ ಜ್ಞಾನವಂತರಾಗುವಂಥ ಯೋಗ, ಅದನ್ನು ನೋಡಿ ಸಂತೋಷ ಪಡುವಂಥ ಯೋಗವೂ ಕೂಡ ಈ ಒಂದು ವೃಷಭ ರಾಶಿಯವರಿಗಿರುತ್ತೆ. ಅವರಿಗೆ ಮನೆ ಕಟ್ಟುವಂಥ ಯೋಗವೂ ಕೂಡ ಇರುತ್ತೆ. ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಶುಭ ಫಲವನ್ನು ಅನುಭವಿಸುವಂತಹ ಯೋಗವು ಈ ಒಂದು ವೃಷಭ ರಾಶಿಯವರಿಗೆ ಇರೋದ್ರಿಂದ ಈ ವೃಷಭ ರಾಶಿಯವರಿಗೆ ತುಂಬ ಶುಭ ಫಲಗಳನ್ನು ನಾವು ಹೇಳಬೇಕಾಗಿದೆ. ಜೊತೆಗೆ ಒಂದು ವೇಳೆ ಅಂತಹ ಅವರು ತೊಂದರೆಯಲ್ಲಿದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಹತ್ತಿರಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ದಿವಸ ಒಂದು ಕುಂಕುಮಾರ್ಚನೆ ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಶುಭವಾಗಲಿ. ಮೇ ಮಾಸ ಭವಿಷ್ಯ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲ ರೀತಿಯ ಒಳ್ಳೆಯ ಶುಭಫಲಗಳನ್ನು ಅನುಭವಿಸಿದ್ದೀರಾ. ನಿಮಗೆ ಗುರುವಿನ ಅನುಗ್ರಹ ಕೂಡ ಮುಂಚೆ ತುಂಬ ಇತ್ತು, ಆವಾಗ ಅನುಭವಿಸಿದ್ದೀರಾ. ಮತ್ತು ನಿಮಗೆ ಭಾಗ್ಯೋದಯ ಆಗಿದೆ, ಒಂದೆಷ್ಟೋ ಕೆಲಸಗಳು ಆಗ್ತಾ ಇದೆ, ಇನ್ನೂ ಆಗ್ತಾ ಇದೆ ಮತ್ತು ಆಗಿದೆ. ಹೀಗೆ ಎಲ್ಲ ರೀತಿಯ ಅನುಕೂಲಗಳು ನಿಮಗೆ ಕೂಡಿ ಬರುವಂಥ ಯೋಗಗಳು ಈ ಒಂದು ಮಿಥುನ ರಾಶಿಯವರಿಗಿರುತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಕೋಪ ಜಾಸ್ತಿ, ಹಠ ಜಾಸ್ತಿ. ಕಾರಣ ದ್ವಿತೀಯದಲ್ಲಿ ಕುಜ ನೀಚ ಆಗಿದ್ದರಿಂದ, ಅಂದರೆ ವಾಕ್ಸ್ಥಾನ, ಕುಟುಂಬ ಸ್ಥಾನ ಅಂತ ನಾವೇನು ಹೇಳ್ತೀವಿ, ಧನಸ್ಥಾನ ಅಂತ ಹೇಳ್ತೀವಿ, ಅಲ್ಲಿ ಕುಜ ನೀಚ ಆಗಿದ್ದರಿಂದ ನಿಮಗೆ ಬರಬೇಕಾದ ದುಡ್ಡು ಕಾಸುಗಳು ಈಗ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಇನ್ನು ಮುಂದೆ ಈ ತಿಂಗಳಲ್ಲಿ ಕಷ್ಟ ಆಗತ್ತೆ. ಕುಜ ನೀಚ ಆಗಿದ್ದರಿಂದ ಸ್ವಲ್ಪ ತೊಂದರೆ ಆಗುತ್ತೆ ಈ ಒಂದು ಮಿಥುನ ರಾಶಿಯವರಿಗೆ. ಮತ್ತು ನಿಮಗೆ ವ್ಯಯದಲ್ಲಿ ಗುರು ಇರೋದ್ರಿಂದ ಖರ್ಚುಗಳು ಹೆಚ್ಚಾಗುತ್ತೆ, ಕೈಲಿ ದುಡ್ಡುಗಳು ನಿಲ್ಲೋದಿಲ್ಲ, ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿ ಕಳೆದುಕೊಳ್ಳುವಂಥ ಯೋಗ ಇದೆ. ವಾಕ್ಸ್ಥಾನದಲ್ಲಿರ್ತಕ್ಕಂಥ ಕುಜನು ಕೆಲವೊಂದಷ್ಟು ವಾದ ವಿವಾದಗಳನ್ನು, ಚರ್ಚೆಗಳನ್ನು ಮಾಡಿಸಿ ನಿಮ್ಮ ಮನಸ್ಸಿನ
ಕ್ಲೇಶವನ್ನು ಮಾಡ್ತಕ್ಕಂಥದ್ದು, ಅಶಾಂತಿಯನ್ನು ಉಂಟು ಮಾಡುವಂಥ ಇವುಗಳು ಈ ಕುಜನ ಪ್ರಭಾವದಿಂದ ಆಗ್ತದೆ. ಆದರೆ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ದಶಮದಲ್ಲಿ ಶನಿ ಇರೋದ್ರಿಂದ 10ನೇ ಮನೆಯಲ್ಲಿ ಶನಿ ಇದ್ದಾಗ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯದಲ್ಲಿ ಅಡಚಣೆ ಅಂತ ಹೇಳ್ತೀವಿ. ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಅಡಚಣೆ ಆಗುತ್ತೆ. ಆದರೂ ಕೂಡ ಗುರುವಿನ ಅನುಗ್ರಹ ಇಲ್ಲದೆ ಇದ್ರೂ ಕೂಡ ನಿಮಗೆ ಸಪ್ತಮಾಧಿಪತಿ ದಶಮಾಧಿಪತಿ ಗುರು ಆಗಿ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ ಈ ಒಂದು 14ನೇ ತಾರೀಕಿನ ನಂತರ. ಅದರಿಂದಾನೂ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಕಷ್ಟಗಳು ಪರಿಹಾರ ಆಗುತ್ತೋ ಇಲ್ವೋ, ಆದರೆ ನಿಮಗೆ ಬರೋ ತೊಂದರೆ ನಿಲ್ಲುತ್ತೆ, ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು, ಹೆಚ್ಚಾಗೋದಿಲ್ಲ ಅಂತ ಹೇಳಬೇಕು. ಆದರೆ ನಿಮಗೆ ಒಳ್ಳೆಯ ಒಂದು ವಿಚಾರಗಳನ್ನು ಹೇಳ್ಬೇಕಂತಂದರೆ ನಿಮ್ಮ ಯೋಗದಲ್ಲಿ ಎಲ್ಲ ರೀತಿಯ ಶುಭಫಲಗಳನ್ನು ಅನುಭವಿಸುವಂಥ ಯೋಗ ಇದೆ. ಮಕ್ಕಳು ಒಳ್ಳೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಜ್ಞಾನವಂತರಾಗಿ ಒಳ್ಳೆ ಇಂಜಿನಿಯರ್ ಆಗ್ಬೋದು, ವೈದ್ಯರಾಗ್ಬೋದು, ಹೀಗೆ ಒಳ್ಳೆಯ ಒಂದು ಸ್ಥಾನದಲ್ಲಿ ಹುದ್ದೆಯಲ್ಲಿ ಇರುವಂಥ ಯೋಗಗಳು ನಿಮ್ಮ ಮಕ್ಕಳಿಗೆ ಇರುತ್ತೆ. ಜೊತೆಗೆ ನಿಮ್ಮ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರ್ತದೆ. ಯಾವ ರೀತಿಯ ತೊಂದರೆ ತೊಡಗುಗಳು ಇರೋದಿಲ್ಲ. ಒಂದು ವೇಳೆ ತೊಂದರೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಜಾತಕವನ್ನು ಪರಿಶೀಲನೆ ಮಾಡಬೇಕಾಗಿದೆ. ಇನ್ನು ನಾನು ಹೆಚ್ಚಿನದಾಗಿ ಹೇಳ್ಬೇಕಂತಂದರೆ ನಿಮಗೆ ಕೆಲವು ಹಣಕಾಸಿನ ತೊಂದರೆಗಳು ಸ್ವಲ್ಪ ಮಟ್ಟಿಗೆ ಇದೆ, ಅನುಭವಿಸ್ತಾ ಇದ್ದೀರಾ, ಇನ್ನು ಮುಂದೆ ಸ್ವಲ್ಪ ಅನುಭವಿಸ್ಬೇಕಾಗತ್ತೆ. ಈ ಕುಜ ನೀಚತ್ವ ಹೊರಡಬೇಕು. ನೀಚತ್ವ ಹೊರಡುವವರೆಗೂ ನಿಮಗೆ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಸಂಕಷ್ಟ, ವಾದ ವಿವಾದಗಳು, ಕೆಲವೊಂದಷ್ಟು ಸಮಸ್ಯೆಗಳು ನಿಮ್ಮ ಎದುರುಗಡೆಯಲ್ಲಿ ಬಂದು ನಿಲ್ತದೆ. ಆರೋಗ್ಯ ಸಮಸ್ಯೆಯು ಕೂಡ ಬಂದು ನಿಲ್ಲುತ್ತೆ. ರಕ್ತಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಅಂದರೆ ರಕ್ತಹೀನತೆ ಆಗೋದು, ಕೆಲವೊಂದಷ್ಟು ನಿಮಗೆ ಹಾರ್ಮೋನಲ್ಲಿ ವ್ಯತ್ಯಾಸ ಆಗೋದು, ಇದೆಲ್ಲ ಆಗುವಂತಹ ಸಾಧ್ಯತೆಗಳು ಈ ಒಂದು ಮಿಥುನ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿರುತ್ತೆ. ಅದರ ಜೊತೆಗೆ ನಿಮಗೆ ಕೆಲವು ಕಟುವಾದ ಮಾತಿನಿಂದ ಕೆಲವೊಂದಷ್ಟು ಮನಸ್ತಾಪ ಆಗುವಂಥ ಯೋಗಗಳು ಕೂಡ ಇರುತ್ತೆ. ನಿಮ್ಮ ಒಂದು ವಿಚಾರ ಹೇಗಿರುತ್ತೆ ಅಂತಂದರೆ ನೇರವಾದ ಮಾತು, ನಡೆ, ನುಡಿ ಎಲ್ಲ ಸ್ಪಷ್ಟತೆ ಇರುತ್ತೆ ಮತ್ತು ಕನ್ನಡಿ ಥರ ನಿಮ್ಮ ವ್ಯವಹಾರಗಳಿರ್ತದೆ. ಅದು ಕೂಡ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಬೇಕು. ಜನ ಅದನ್ನು ಮೆಚ್ಚುತ್ತಾರೆ, ಅದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ. ದೇವರು ನಿಮ್ಮ ಕೈಯನ್ನು ಬಿಡೋದಿಲ್ಲ ಅಂತ ಹೇಳಬೇಕು. ನಿಮ್ಮ ತಂದೆ ತಾಯಿ ಆಸ್ತಿ ನಿಮಗೆ ಸಿಗುವಂಥ ಯೋಗ ಇದೆ. ಅದರಲ್ಲಿ ಏನಾದರೂ ಅವಶ್ಯಕತೆ ಇದ್ದರೆ ಅಥವಾ ನಿಮಗೆ ಸಿಗುವಂಥ ಯೋಗ ಇದೆ ಇದ್ದರೆ ಅದನ್ನು ಪಡೆದುಕೊಳ್ಳೋದಕ್ಕೆ ಇದು ಒಂದು ಸಮಯ ಅಂತ ನಾವು ಹೇಳ್ಬೋದು. ದಾಂಪತ್ಯದಲ್ಲಿ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಮನಸ್ತಾಪ ಇದ್ದರೂ ಕೂಡ ಅದು ಸಾಮಾನ್ಯ, ಸರ್ವೇ ಸಾಮಾನ್ಯವಾಗಿರುತ್ತೆ. ವಿಶೇಷವಾಗಿರ್ತಕ್ಕಂಥ ತೊಂದರೆ ತೊಡಗುಗಳು ಬರೋದಿಲ್ಲ. ಜೊತೆಗೆ ನಿಮಗೆ ನಾನು ಆರೋಗ್ಯದ ವಿಚಾರಕ್ಕೆ ಬಂದರೆ ಸ್ವಲ್ಪ ಮಟ್ಟಿಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆ ಬಿಟ್ಟರೆ ಬೇರೆ ಏನು ಇರೋದಿಲ್ಲ. ಇನ್ನು ಭಾಗ್ಯೋದಯ ಆಗಿದೆ. ಮುಂಚೆ ಸಾಕಷ್ಟು ನೀವು ಸುಖ ಶಾಂತಿಯನ್ನು ಅನುಭವಿಸಿದ್ದೀರಿ. ಈಗ ಸದ್ಯಕ್ಕೆ ನಿಮಗೆ ಸ್ವಲ್ಪ ಸಮಸ್ಯೆ ಆಗಿದೆ. ಆರ್ಥಿಕ ಸಮಸ್ಯೆ, ಮಾನಸಿಕ ಸಮಸ್ಯೆ, ಆರೋಗ್ಯದಲ್ಲಿ ಸಮಸ್ಯೆ, ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳು ಸದ್ಯಕ್ಕೆ ಒಂದು ತಿಂಗಳ ಇಂದ ನಿಮಗೆ ಎಷ್ಟು ಪ್ರಾರಂಭ ಆಗಿದೆ. ಇನ್ನೂ ಒಂದು ತಿಂಗಳಿಂದ 1.5 ತಿಂಗಳವರೆಗೂ ಇದು ಮುಂದುವರ್ಕೊಂಡು ಹೋಗುತ್ತೆ. ಆಮೇಲೆ ನಿಮಗೆ ಸರಿ ಹೋಗುತ್ತೆ ಅಂತ ಹೇಳ್ತೀನಿ. ಇದನ್ನು ಹೆಚ್ಚಿಗೆದಾಗಿ ನೀವು ಮಾನಸಿಕ ಒತ್ತಡ ತಗೊಳಕ್ಕೆ ಹೋಗಬೇಡಿ. ಇದು ತಾನಾಗಿ ಸರಿ ಹೋಗುತ್ತೆ. ಇದು ತಾತ್ಕಾಲಿಕವಾಗಿರ್ತಕ್ಕಂಥ ಸಮಸ್ಯೆ ಆಗಿರುತ್ತೆ. ಈ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ರಾಜಕೀಯದವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಮತ್ತು ಕೆಲವೊಂದಷ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿರೋರಿಗೆ, ಪತ್ರಿಕಾ ಮಾಧ್ಯಮದಲ್ಲಿರೋರಿಗೆ, ಸಾಹಿತಿಗಳಿಗೆಲ್ಲ ಸ್ವಲ್ಪ ಅನುಕೂಲ ಅಂತ ಹೇಳಬೇಕು. ಮತ್ತು ಇನ್ನು ವಿವಾಹ ಆಗೋವರಿಗೆ ವಿವಾಹಕ್ಕೆ ಸ್ವಲ್ಪ ವಿಳಂಬ ಆಗುತ್ತೆ ಅಂತ ನಾವು ಹೇಳಬೇಕು. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಮನೆ ಕಟ್ಟುವುದು, ವಿವಾಹ ಆಗ್ತಕ್ಕಂಥದ್ದು, ಮತ್ತು ಸೈಟ್ ತೆಗೆದುಕೊಳ್ತಕ್ಕಂಥದ್ದು, ಪ್ಲಾಟ್ ತೆಗೆದುಕೊಳ್ತಕ್ಕಂಥದ್ದು, ಇವೆಲ್ಲ ಸ್ವಲ್ಪ ಮಟ್ಟಿಗೆ ನಿಧಾನ ಆಗುವಂಥ ಯೋಗ ಇದೆ. ಯಾಕೆ ಅಂದರೆ ನಿಮಗೆ 10ರಲ್ಲಿ ಶನಿ ಮತ್ತು 2ರಲ್ಲಿ ಕುಜ ನೀಚ ಆಗಿದ್ದರಿಂದ ಸ್ವಲ್ಪ ಮಟ್ಟಿಗೆ ಸ್ಲೋ ಮೂಮೆಂಟ್ ಇರುತ್ತೆ. ತಾತ್ಕಾಲಿಕವಾಗಿ ಇನ್ನೊಂದು 1.5 ತಿಂಗಳು ಆಮೇಲೆ ಸರಿ ಹೋಗುತ್ತೆ. ತೀರಾ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥದ್ದಾಗಲಿ, ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗುವಂಥದ್ದಾಗಲಿ ಸಮಸ್ಯೆಗಳು ನಿಮಗೆ ಇರೋದಿಲ್ಲ. ಇನ್ನು ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಮಾಡ್ಬೋದು, ಇಲ್ಲ ಮೆಡಿಕಲ್ ಮಾಡುವಂಥ ಯೋಗಗಳು ಕೂಡ ಇರುತ್ತೆ. ಜೊತೆಗೆ ನಿಮಗೆ ಭಾಗ್ಯೋದಯ ಆಗುತ್ತೆ ಅಂತ ಹೇಳಿದ್ದೀನಿ. ಭಾಗ್ಯೋದಯ ಆಗಿದೆ. ಮುಂಚೆ ಸಾಕಷ್ಟು ಸುಖ ಶಾಂತಿಯನ್ನು ಅನುಭವಿಸಿದ್ದೀರಿ. ಅದು ಒಳ್ಳೆಯದಾಗತ್ತೆ ಅಂತ ಹೇಳೋದು. ಸಾಮಾನ್ಯವಾಗಿ ಈ ಒಂದು ಮಿಥುನ ರಾಶಿಯವರಿಗೆ ಮಧ್ಯಮ ಫಲ ಶುಭಫಲ ಅಂತ ಹೇಳಬೇಕು. ತುಂಬ ಚೆನ್ನಾಗಿದೆ ಅಂತಲ್ಲ, ಚೆನ್ನಾಗಿಲ್ಲ ಅಂತ 50-50 ಅಂತ ಹೇಳಬೇಕು. ಅಂದರೆ ಮಧ್ಯಮವಾಗಿರ್ತಕ್ಕಂಥ ಶುಭಫಲವನ್ನು ಅನುಭವಿಸ್ಕೊಂಡು ಹೋಗ್ತೀರಿ. ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ. ತುಂಬ ಒಂದು ಏನೋ ಅದ್ಭುತಗಳು ನಡೆಯೋದಿಲ್ಲ, ಏನೋ ಅಧಪ್ಪತನಕ್ಕೂ ಹೋಗೋದಿಲ್ಲ. ಮಧ್ಯಮವಾಗಿರ್ತಕ್ಕಂಥ ಶುಭಫಲಗಳನ್ನು ಊಟ ಮಾಡುವಂಥದ್ದು ಅಂದರೆ ಅನುಭವಿಸುವಂಥ ಯೋಗವು ನಿಮ್ಮ ಜೀವನದಲ್ಲಿರ್ತದೆ. ಜೀವನದಲ್ಲಿ ಅಂದರೆ ಈ ಒಂದು ಮಾಸದಲ್ಲಿ ಇರ್ತದೆ ಅಂತ ಹೇಳ್ತೀನಿ. ಹಾಗಾಗಿ ಮುಂದಿನ ಒಂದು ವಿಚಾರಗಳನ್ನು ಮುಂದೆ ತಿಳಿದುಕೊಳ್ಳೋಣ. ಹಾಗೆ ಯಾವುದೇ ರೀತಿಯ ಒಂದು ಆತಂಕಕ್ಕೆ ಒಳಗಾಗೋದು ಬೇಡ. ಈ ಒಂದು ಮಿಥುನ ರಾಶಿಯವರಿಗೆ ಶುಭಫಲಗಳಿದೆ ಅಂತ ಹೇಳಬೇಕು. ಒಂದು ವೇಳೆ ಸಮಸ್ಯೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಪರಿಹಾರ ಸಿಗಬಹುದು. ಒಂದು ವೇಳೆ ಕಷ್ಟದಲ್ಲಿದ್ದರೆ ಹತ್ತಿರತಕ್ಕಂಥ ಶ್ರೀರಾಮರ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ನೀವು ಅರ್ಚನೆ ಮಾಡೋದ್ರಿಂದೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಮಾಸ ಭವಿಷ್ಯ ಕಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದೇ ಒಳ್ಳೆಯ ಫಲವನ್ನು ಹೇಳಬೇಕು. ಯಾಕೆಂದರೆ ಇಷ್ಟು ದಿನದವರೆಗೆ ಶುಭಫಲವನ್ನು ಅನುಭವಿಸಿದ್ದೀರಿ. ಮತ್ತು ಏಕಾದಶ ಸ್ಥಾನದಲ್ಲಿರ್ತಕ್ಕಂತಹ ಗುರು ಎಲ್ಲ ರೀತಿಯ ಒಂದು ವರ್ಷಗಳಿಂದ ಒಳ್ಳೆಯ ಶುಭಫಲವನ್ನು ಕೊಡ್ತಾ ಇದ್ದಾನೆ. ನಿಮ್ಮ ಮನೆಯಲ್ಲಿ ಏನೇನೆಲ್ಲ ಶುಭ ಕಾರ್ಯಗಳಾಗಬೇಕು ಅಂತ ಅಂದ್ಕೊಂಡಿದ್ರೆ ಎಲ್ಲ ಶುಭ ಕಾರ್ಯಗಳು ಕೂಡ ನಿಮ್ಮ ಮನೆಯಲ್ಲಿ ಆಗಿದೆ. ಯಾವುದೇ ರೀತಿಯ ಒಂದು ತೊಂದರೆ ತೊಡಕುಗಳಿಲ್ಲದೆ ಆರಾಮಾಗಿ ಜೀವನ ಮಾಡಿಕೊಂಡು, ಕೆಲಸ ಮಾಡಿಕೊಂಡು, ಮಕ್ಕಳು ಓದಿಸ್ಕೊಂಡು, ಉದ್ಯೋಗ ಮಾಡ್ಕೊಂಡು ಬರ್ತಾ ಇದ್ದೀರಿ. ನಿಮಗೆ ಯಾವುದೇ ತೊಂದರೆಗಳಿಲ್ಲ ಅಂತ ನಾವು ಹೇಳಬೇಕು. ಆದರೆ ಈ ಒಂದು ಮಾಸದ ಉತ್ತರಾರ್ಧದಲ್ಲಿ 14ನೇ ತಾರೀಕು ನಂತರದಲ್ಲಿ ನಿಮಗೆ ಗುರುವಿನ ಬಲ ಇರೋದಿಲ್ಲ. ಅದರಿಂದ ಸ್ವಲ್ಪ ನೀವು ನಿಧಾನ ಆಗ್ತದೆ.
ಮತ್ತು ನಿಮ್ಮ ರಾಶಿಯಲ್ಲಿ ಕುಜ ನೀಚ ಆಗಿದ್ದಾನೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ತೊಂದರೆ ಬರುತ್ತೆ, ಮಾನಸಿಕವಾಗಿ ಸ್ವಲ್ಪ ತೊಂದರೆ ಬರುತ್ತೆ, ಜೊತೆಗೆ ರಕ್ತಕ್ಕೆ ಸಂಬಂಧಪಟ್ಟಂತಹ ತೊಂದರೆ, ಉದ್ಯೋಗ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ತೊಂದರೆಗಳು ನಿಮ್ಗೆ ಬರುತ್ತೆ. ಆದರೆ ತಾತ್ಕಾಲಿಕವಾಗಿದ್ದು ಸರಿ ಹೋಗ್ತದೆ. ಸುಮಾರು 1.5 ತಿಂಗಳ ನಂತರ ಇಂತಹ ಸಮಸ್ಯೆಗಳಿಂದ ಪರಿಹಾರ ಮುಕ್ತಿ ನಿಮಗೆ ಸಿಗುತ್ತೆ. ಆದರೆ ಸ್ವಲ್ಪ ಹಠ ಜಾಸ್ತಿ, ಕೋಪ ಜಾಸ್ತಿ ಇದ್ದರೆ ಅದನ್ನು ತಾಳ್ಮೆಯಿಂದ ಇರಬೇಕು. ಮತ್ತು ಯಾರ ಹತ್ರ ವಾದಗಳನ್ನು ಮಾಡೋಕೆ ಹೋಗಬಾರ್ದು, ಸೂರಿಟಿ ಗ್ಯಾರಂಟಿನ ಹಾಕಕ್ಕೆ ಹೋಗಬಾರ್ದು. ನೀವಾಯ್ತು, ನಿಮ್ಮ ಕೆಲಸ ಆಯಿತು, ನಿಮ್ಮ ಉದ್ಯೋಗ ಆಯಿತು, ಮನೆ ಆಯಿತು, ಮಕ್ಕಳಾಯಿತು, ಈ ಥರ ಮಾಡ್ಕೊಂಡು ಹೋದರೆ ನಿಮ್ಗೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ. ಇಲ್ಲ ಅಂದರೆ ನಿಮಗೆ ಎಲ್ಲೋ ಹೊರಗಡೆಯಿಂದ ನಮಗೆ ತೊಂದರೆ ಬರೋ ಸಾಧ್ಯತೆ ಇದೆ. ಯಾಕೆಂದರೆ ಯಾವುದೋ ಗ್ಯಾರಂಟಿ ಹಾಕ್ಕೊಂಡು, ಸೂರಿಟಿ ಹಾಕ್ಕೊಂಡು, ಸಾಲ ಕೊಟ್ಕೊಂಡು ಆರ್ಥಿಕ ಸಮಸ್ಯೆಗೊಳಗಾಗುವ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ ವಹಿಸಬೇಕು. ಇರೋ ದುಡ್ಡು ಖಾಲಿಯಾಗಿ ಸಾಲ ಮಾಡುವಂಥ ಸಂದರ್ಭ ಬರ್ಬೋದು. ಅದಕ್ಕೆ ಭಾಳ ಜಾಗ್ರತೆ ವಹಿಸಬೇಕು. ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ. ಅವರು ಒಳ್ಳೆಯ ಒಂದು ಸ್ಕೂಲಿಗೋ ಕಾಲೇಜಿಗೋ ಹಾಕಿ ಅದನ್ನು ಓದಿಸಿ, ನೀವು ಉದ್ಯೋಗ ಮಾಡೋರಿದ್ದರೆ ಉದ್ಯೋಗ ಕೂಡ ಅನುಕೂಲ ಆಗುತ್ತೆ. ಅವರು ಉದ್ಯೋಗಕ್ಕೆ ಹಾಕಿ. ಈಗ ಪ್ರಪ್ರಥಮವಾಗಿ ನೀವು ಫಸ್ಟು ಸ್ಟಾರ್ಟಿಂಗಲ್ಲಿ ನಿಮ್ಮಂಥ ಉದ್ಯೋಗ ಅಷ್ಟು ಅತ್ಯುತ್ತಮ ಇರುತ್ತೆ ಅಂತ ಹೇಳಲ್ಲ. ಸೊ ನಿಮಗೆ ಸ್ವಲ್ಪ ಸಮಯದ ನಂತರ, 1 ವರ್ಷ 6 ತಿಂಗಳ ನಂತರದಲ್ಲಿ ನಿಮಗೆ ಒಳ್ಳೆಯ ಉದ್ಯೋಗಗಳು ಸಿಗುವಂಥ ಇವುಗಳು ಕೂಡ ನಿಮಗೆ ಅವ್ರ ಮಕ್ಕಳಿಗೆ ಇರ್ತದೆ. ಹಾಗಾಗಿ ಅದು ಕೂಡ ಒಳ್ಳೆಯದು ಅಂತ ನಾವು ಹೇಳಬೇಕು. ಇನ್ನು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಎಷ್ಟೋ ಮಾಡಿ ಮುಗಿಸಿದ್ದೀರಿ. ಇನ್ನೂ ಕೆಲವೊಂದಷ್ಟು ಸ್ವಲ್ಪ ಇನ್ನು ಕೆಲವೊಂದೆರಡು ಕೆಲಸ ಇರುತ್ತೆ, ಸ್ವಲ್ಪ ನಿಧಾನವಾಗಿ ಮಾಡಿ, ಅದು ಆಗುತ್ತೆ. ಯಾವುದೇ ರೀತಿಯ ತೊಂದರೆ ತೊಡಕುಗಳಾಗೋದಿಲ್ಲ. ಒಂದು ಕೆಲಸ ಆದರೆ ಎಲ್ಲ ಕೆಲಸ ಆದಂಗೆ. ಅದಕ್ಕೆ ನಿಮಗೆ ಚಿಂತೆ ಬೇಡ, ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನ ಇದ್ದರೆ ಅದು ಕೂತ್ಕೊಂಡು ಸರಿ ಮಾತಾಡ್ಕೊಳ್ಳಿ. ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ದರೆ ತಾತ್ಕಾಲಿಕವಾಗಿ ಆಸ್ಪತ್ರೆ ಹೋಗಿ ವೈದ್ಯರನ್ನು ನೀವು ಕಂಡು ಸರಿ ಮಾಡ್ಕೊಳ್ಳೋದು. ಆ ನಂತರದಲ್ಲಿ ನಿಮ್ಮ ಕೋರ್ಟು ಕಚೇರಿ ವ್ಯಾಜ್ಯ ಎಲ್ಲ ಇದ್ದರೆ ಅದನ್ನು ಸ್ವಲ್ಪ ಮುಂದೂಡೋದು ಒಳ್ಳೆಯದು. ಈಗ ಸದ್ಯಕ್ಕೆ ಆದಷ್ಟು ಅನುಕೂಲ ಇಲ್ಲ ಅಂತ ಹೇಳಬೇಕು. ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಅನಾನುಕೂಲ ಇದೆ, ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಅನಾನುಕೂಲ ಇದೆ, ಲೇವಾಲಿ ವ್ಯವಹಾರ ಮಾಡಿ ಸ್ವಲ್ಪ ಆರ್ಥಿಕವಾಗಿ ಸಂಕಷ್ಟಕ್ಕೆ ಗುರಿಯಾಗುವಂತಹ ಒಂದು ಸಾಧ್ಯತೆಗಳಿದೆ. ಇನ್ನು ಸಿನಿಮಾ ಇಂಡಸ್ಟ್ರಿ ಇರೋರಿಗೆ ಸ್ವಲ್ಪ ಮಟ್ಟಿಗೆ ಮಧ್ಯಮ ಫಲ ಅಂತ ಹೇಳಬೇಕು. ಇನ್ನು ಕೆಲವೊಂದಷ್ಟು ವ್ಯವಹಾರಗಳಿದೆ, ಇಂಡಸ್ಟ್ರಿಯಲ್ಲು, ಪೆಟ್ರೋಲು, ಹೀಗೆ ಕೆಲವೊಂದಷ್ಟು ವ್ಯವಹಾರ ಮಾಡುವವರಿಗೆಲ್ಲ ದೊಡ್ಡ ದೊಡ್ಡ ವ್ಯವಹಾರವನ್ನು ಮಾಡುವವರಿಗೆ ಸ್ವಲ್ಪ ಮಟ್ಟಿಗೆ ಹಣದ ಅಡಚಣೆ ಆಗ್ಬೋದು. ಆದರೂ ಕೂಡ ಅದು ಸರಿ ಹೋಗುತ್ತೆ. ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಮಾಡಿಕೊಂಡು ತಾಳ್ಮೆಯಿಂದ ಹೋದರೆ ಸಾಕು, ಎಲ್ಲ ರೀತಿಯ ಅನುಕೂಲಗಳು ಅವರಿಗೆ ಆಗತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಕರ್ಕಾಟ ರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಮಧ್ಯಮ ಫಲ ಅಂತ ಹೇಳಬೇಕು. ಒಂದು ವೇಳೆ ತೊಂದರೆಯಲ್ಲಿದ್ದರೆ ಅಸಂಬಂಧಪಟ್ಟಂಥ ಪರಿಹಾರ, ಹತ್ತಿರ ಇರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ದಿವಸ ನೀವು ಹೋಗಿ ಒಂದು ಕುಂಕುಮಾರ್ಚನೆ ಮಾಡೋದ್ರಿಂದ ನಿಮಗೆ ಅಷ್ಟೆಲ್ಲ ಪರಿಹಾರ ಆಗುತ್ತೆ. ಶುಭವಾಗಲಿ. ಮಾಸ ಭವಿಷ್ಯ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಫಲಗಳನ್ನು ನಾವು ಹೇಳಬೇಕಾಗಿದೆ. ಏಕೆ ಅಂದರೆ ನಿಮಗೆ 14ರ ನಂತರದಲ್ಲಿ ಗುರುವಿನ ಪೂರ್ಣ ಅನುಗ್ರಹಕ್ಕೆ ಒಳಗಾಗ್ತೀರಾ. ಆದರೂ ಕೂಡ ಅಷ್ಟಮ ಶನಿ ಪ್ರಭಾವ ಇರುತ್ತೆ. ಸ್ವಲ್ಪ ಮಟ್ಟಿಗೆ ತೊಂದರೆಗಳಾಗ್ತದೆ. ಏಕೆ ಅಂತಂದರೆ ಅಡಚಣೆ ಆಗ್ತದೆ. ನಿಮಗೆ ತೊಂದರೆ ಅಂದರೆ ಕೆಲಸ ನಿಂತೋಗೋದಿಲ್ಲ, ಸ್ವಲ್ಪ ಅಡಚಣೆ ಆಗುತ್ತೆ. ಇವತ್ತು ಕೆಲಸ ನಾಳೆ ಆಗುತ್ತೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸಿಂಹರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ವಿವಾಹ ಮಾಡುವಂಥ ಯೋಗ, ವಿವಾಹ ಆಗುವಂಥ ಯೋಗ, ಸಂತಾನ ಪ್ರಾಪ್ತಿ ಆಗುವಂಥ ಯೋಗ, ಸೈಟು ಮನೆ ಫ್ಲಾಟ್ ತೆಗೆದುಕೊಳ್ಳುವಂಥ ಯೋಗ, ದೂರದೇಶ ಪ್ರಯಾಣ ಮಾಡುವಂಥ ಯೋಗ, ಹೊಸ ಕೆಲಸವನ್ನು ಪ್ರಾರಂಭ ಮಾಡುವಂಥ ಯೋಗ, ಆ ರೀತಿಯಲ್ಲಿ ಎಲ್ಲ ರೀತಿಯ ಧನ ಕನಕ ವಸ್ತು ವಾಹನಗಳೆಲ್ಲವೂ ಕೂಡ ಸಮೃದ್ಧವಾಗಿ ಇರುವಂಥ ಶುಭಫಲಗಳು ಈ ಒಂದು ಸಿಂಹರಾಶಿಯವರಿಗೆ ಪ್ರಾಪ್ತಾಗಿದೆ. ಹಾಗಾಗಿ ಸಿಂಹರಾಶಿಯವರು ಎಲ್ಲ ರೀತಿಯ ಅನುಕೂಲವನ್ನು ಅನುಭವಿಸ್ತಾ ಇದ್ದಾರೆ, ಅನುಭವಿಸುತ್ತಾರೆ. ಯಾಕೆ ಅಂತಂದರೆ ಈ ರಾಶಿಯವರಿಗೆ ಗುರುವಿನ ಅನುಗ್ರಹ ಇರುತ್ತೆ. ಮತ್ತು ಅಷ್ಟಮ ಶನಿ ಇದೆ. ಅಷ್ಟಮ ಶನಿ ಇರೋದ್ರಿಂದ ಸ್ಥಾನ ಬದಲಾವಣೆ ಮಾಡುವಂಥ ಯೋಗವೂ ಕೂಡ ಇರುತ್ತೆ. ಮನೆ ಬದಲಾವಣೆ, ಕೆಲಸ ಬದಲಾವಣೆ ಮಾಡುವಂಥ ಯೋಗ, ಆ ಜೊತೆಗೆ ಇನ್ನು ಕೆಲವೊಂದಷ್ಟು ಬದಲಾವಣೆ ಮಾಡುವಂಥ ಯೋಗಗಳು ಕೂಡ ಇರುತ್ತೆ. ಅದು ಅವಶ್ಯಕತೆ ಇದ್ದರೆ ನಿಮ್ಮ ಬದಲಾವಣೆಯನ್ನು ನೀವು ಮಾಡಿಕೊಳ್ಳೋದಕ್ಕೆ ನಿಮ್ಮ ಅವಶ್ಯಕತೆ, ನಿಮ್ಮ ಅನಿವಾರ್ಯತೆ ನೋಡಿಕೊಂಡು ನೀವು ಮಾಡ್ಕೊಳ್ಳೇಬೇಕು ಅಂತೇನಿಲ್ಲ. ಈ ಒಂದು ತಿಂಗಳಲ್ಲೇ ಆಗುತ್ತೆ ಅಂತಲ್ಲ, ಅದಕ್ಕೆ ಸಾಕಷ್ಟು ಕಾಲ ಅವಕಾಶಗಳಿರುತ್ತೆ. ಸಮಯ ಸಂದರ್ಭ ಬಂದಾಗ ಆ ಥರ ಮಾಡಿ ನಿಮ್ಮ ಅನುಕೂಲ ಅನಾನುಕೂಲ ನೋಡ್ಕೊಳ್ಳಿ. ಮತ್ತು ನಿಮಗೆ ಖರ್ಚುಗಳು ಜಾಸ್ತಿ ಇರುತ್ತೆ, ತುಂಬ ಖರ್ಚಾಗುತ್ತೆ, ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ. ಏಕೆಂದರೆ ದ್ವಿತೀಯ ಭಾವದಲ್ಲಿರ್ತಕ್ಕಂಥ ಕೇತು ತುಂಬ ಖರ್ಚು ಮಾಡಿಸಿದ್ದಾನೆ. ಇನ್ನು ಮೇಲೆ ಸ್ವಲ್ಪ ಮಟ್ಟಿಗೆ ಖರ್ಚು ಕಮ್ಮಿ ಆದರೂ ಕೂಡ ನಿಮಗೆ ಆರೋಗ್ಯದಲ್ಲಿ ತಲೆನೋವು ಬರ್ತಕ್ಕಂಥದ್ದು, ಬೆನ್ನು ಸೊಂಟ ನೋವು ಬರ್ತಕ್ಕಂಥದ್ದು, ಹೀಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಯೋಗಗಳಿದೆ. ಹಾಗಾಗಿ ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೋಬೇಕು. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಅವ್ರು ಚೆನ್ನಾಗಿ ಓದಿಸೋದ್ರಿಂದ ಅವ್ರು ಒಳ್ಳೆ IAS IPS ಮಾಡ್ಬೋದು. ಅವ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇನ್ನು ಆರೋಗ್ಯದ ವಿಚಾರ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ತೊಂದರೆ ಇದೆ, ರಕ್ತಕ್ಕೆ ಸಂಬಂಧಪಟ್ಟಂಥದ್ದು. ಆದರೆ ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಶತ್ರುದೋಷ ಆಗುವಂಥ ಯೋಗ ಇದೆ. ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ನಿಮಗೆ ಗೆಲ್ಲುವಂಥ ಯೋಗ, ಪಿತ್ರಾರ್ಥ ಆಸ್ತಿ ಇಲ್ಲಿ ನಿಮಗೆ ಭಾಗ ಸಿಗುವಂಥ ಯೋಗವು ಕೂಡ ಇದೆ. ದಾಂಪತ್ಯದ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಆಗುವಂಥ ಯೋಗ ಇದೆ, ಅದು ಕೂಡ ಸರಿ ಮಾಡ್ಕೊಳ್ಳಿ. ಆಮೇಲೆ ಆಯುಷ್ಯ ಸ್ಥಾನ ನಿಮ್ಮದು ಚೆನ್ನಾಗಿದೆ, ಉದ್ಯೋಗ ಸ್ಥಾನ ಚೆನ್ನಾಗಿದೆ, ಲಾಭ ಸ್ಥಾನ ಚೆನ್ನಾಗಿದೆ. ಖರ್ಚು ತುಂಬ ಇದೆ, ಇರೋ ದುಡ್ಡೆಲ್ಲ ಖಾಲಿ ಆಗುತ್ತೆ. ಆದರೆ ಸಾಲ ಮಾಡುವ ಪರಿಸ್ಥಿತಿ ಬರದೇ ಇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಿಂಹರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಅನುಕೂಲ ಇದೆ ಅಂತ ಹೇಳ್ತೀನಿ. ಇನ್ನು ಕೆಲವೊಂದಷ್ಟು ವ್ಯವಹಾರಗಳಿರ್ತದೆ, ಕೆಲವು ಅಡ್ಮಿನಿಸ್ಟ್ರೇಟಿವ್ ಮಾಡತಕ್ಕಂಥ ವ್ಯವಹಾರಗಳಿರ್ತದೆ. ಯಾಕೆಂದರೆ ಆಡಳಿತ ವಿಭಾಗದಲ್ಲಿ ಮಾಡತಕ್ಕಂಥವ್ರು ಯಾರೇ ಇದ್ದರೂ ಅವರಿಗೆ ಸ್ವಲ್ಪ ತುಂಬ ಅನುಕೂಲ ಇದೆ. ಚಿತ್ರರಂಗದಲ್ಲಿರೋರಿಗೆ ಅನುಕೂಲ ಇದೆ. ಮಾಧ್ಯಮದಲ್ಲಿರೋರಿಗೆ, ಪತ್ರಿಕಾ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳಿಗೆ, ಮತ್ತು ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ, ಆನಂತರದಲ್ಲಿ ನ್ಯಾಯವಾದಿಗಳಿಗೆ, ಇವರಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಮತ್ತು
ಯಾವುದೇ ರೀತಿಯ ತೊಂದರೆ ತೊಡರುಗಳಿದ್ರೂ ಕೂಡ ಅವೆಲ್ಲ ಪರಿಹಾರವಾಗುವಂತಹ ಶುಭ ಯೋಗಗಳು ಈಗ ನಿಮಗೆ ಪ್ರಾಪ್ತಿಯಾಗಿದೆ. ಸಿಂಹರಾಶಿಯವರಿಗೆ ಅತ್ಯುನ್ನತವಾಗಿರ್ತಕ್ಕಂತಹ ಶುಭಫಲಗಳನ್ನು ನಾವು ಹೇಳಬೇಕು. ಪೂರ್ವ ಪುಣ್ಯ ವೃದ್ಧಿ ಆಗುತ್ತೆ, ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೀತದೆ, ಎಷ್ಟು ಹೊಸ ಹೊಸ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡುವಂತಹ ಯೋಗಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈ ಸಿಂಹರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ತಂದೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಗಮನವಹಿಸಿ ಅವರ ಒಂದು ಆಶೀರ್ವಾದ ಪಡೆದ್ರೆ ಇನ್ನೂ ಹೆಚ್ಚಿನ ನಿಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಸಿಂಹರಾಶಿ ಶಿವಫಲ ಅಂತ ಹೇಳಬೇಕು. ಒಂದು ವೇಳೆ ತೊಂದರೆಯಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ರೆ ಹತ್ತಿರತಕ್ಕಂಥ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಅರ್ಚನೆಯನ್ನ ಮಾಡೋದ್ರಿಂದ ನಿಮ್ಮ ಎಲ್ಲಾ ಕಷ್ಟ ದುಃಖಗಳು ಪರಿಹಾರ ಆಗತ್ತೆ. ಶುಭವಾಗಲಿ. ಮಾಸ ಭವಿಷ್ಯ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಎಲ್ಲ ರೀತಿಯ ಶುಭಫಲವನ್ನೇ ಹೇಳಬೇಕು. ಕಾರಣ ಏನು ಅಂದ್ರೆ ಭಾಗ್ಯದಲ್ಲಿರ್ತಕ್ಕಂಥ ಗುರು ಭಾಗ್ಯೋದಯವನ್ನು ಮಾಡ್ತಾನೆ. ಯಾವುದೇ ಜಾತಕ ಇರಲಿ, ರಾಶಿ ಇರಲಿ, ನಕ್ಷತ್ರ ಇರಲಿ, ಯಾವುದೇ ಇದ್ರೂ ಕೂಡ ನಾವು ಪ್ರಪ್ರಥಮವಾಗಿ ಜ್ಯೋತಿಷ್ಯ ಅಂತ ಬಂದಾಗ ಪ್ರಪ್ರಥಮವಾಗಿ ನೋಡೋದು ಗುರುವನ್ನ. ಗುರುವರ್ ಗೌರವಂ, ಗುರುವಿಂದ ಗೌರವ ಸಿಗತ್ತೆ. ಗುರು ಕಾಂಚನ ಸನ್ನಿಭಂ, ಬುದ್ಧಿಭೂತ ಅಂತ ಹೇಳ್ತೀವಿ. ಬುದ್ಧಿಗೆ ಕಾರಕ, ವಿದ್ಯೆಗೆ ಕಾರಕ, ಜ್ಞಾನಕ್ಕೆ ಕಾರಕ, ಪ್ರಜ್ಞೆಗೆ ಕಾರಕ, ಸೌಭಾಗ್ಯಕ್ಕೆ ಕಾರಕ, ಪುತ್ರ ಕಾರಕ, ಪೌತ್ರಾದಿ ಸಂಪತ್ತಿಗೆ ಕಾರಕ. ಹೀಗೆ ನಾನಾ ವಿಧವಾಗಿರ್ತಕ್ಕಂತಹ ಒಂದು ಒಳ್ಳೆಯ ಒಂದು ಫಲವನ್ನ ಕೊಡ್ತಕ್ಕಂಥವನು ಗುರು. ಹಾಗೆ ದೇವರ ಒಂದು ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅಂದ್ರೂ ಕೂಡ ಗುರುವಿನ ಪೂರ್ಣ ಅನುಗ್ರಹ ಇರಬೇಕು. ಅಂದ್ರೆ ಗುರುಬಲ ಇದೆ ಅಂತಂದ್ರೆ ದೇವಾನುಗ್ರಹ ಇದೆ ನಮಗೆ. ಈಗ ಧನಾತ್ಮಕವಾಗಿರ್ತಕ್ಕಂಥ ಗ್ರಹಗಳು ನಮಗೆ ಅನುಕೂಲ ಮಾಡ್ತಾ ಇದೆ ಅನ್ನುವಂಥ ಒಂದು ಚಿಂತನೆಯನ್ನ ನಾವು ಗುರು ಗ್ರಹದಿಂದ ನಾವು ಚಿಂತನೆಯನ್ನ ಮಾಡಬಹುದು. ಹಾಗಾಗಿ ಇನ್ನು ಮತ್ತೆ ನಾವು ನೋಡುವಾಗ ಶನಿಯನ್ನು ನೋಡ್ಬೇಕು. ಶನಿಯನ್ನು ನೋಡ್ತೀವಿ, ಯಾಕೆಂದ್ರೆ ಶನಿ ಕರ್ಮ ಫಲವನ್ನ ಕೊಡ್ತಕ್ಕಂಥದ್ದು. ಪೂರ್ವಜನ್ಮ ಕೃತಂ ಪಾಪ ಅಂತ ಹೇಳ್ತೀವಿ. ಪೂರ್ವಜನ್ಮದ ಕೃತಂ ಪಾಪದಿಂದ ಕರ್ಮದ ಫಲ ಪ್ರಾಪ್ತಿ ಆಗುತ್ತೆ. ಕರ್ಮ ಸಿದ್ಧಾಂತವೇ ಮುಖ್ಯವಾಗಿ ಈ ಯುಗದಲ್ಲಿ ಇರೋದ್ರಿಂದ ನಾವು ಕರ್ಮದ ಬಗ್ಗೆ ಗಮನವಹಿಸಬೇಕಾಗಿದೆ. ಹಾಗಾಗಿ ನಾವು ಹೆಚ್ಚಿನದಾಗಿ ನಾವು ಏನು ನೋಡ್ತೀವಿ ಜಾತಕದಲ್ಲಾಗಲಿ ಅಂದರೆ ಭಾವದಲ್ಲಿ ನಮ್ಮ ರಾಶಿ ಕುಂಡಲಿ ಅಂದರೆ ನಾವು ನಮಗೆ ಗುರುಬಲ ಇದೆಯಾ ಅಂತ ಮೊದಲನೇದು. ಎರಡನೇದು ಶನಿಯ ಪ್ರಭಾವ ಹೇಗಿದೆ, ಶನಿ ನಮಗೆ ಈಗ ಯಾವ ರೀತಿಯ ಫಲವನ್ನ ಕರ್ಮದ ಫಲವನ್ನು ಕೊಡ್ತಾನೆ ಅಂತೇಳಿ ಇದ್ರ ಮೇಲೆ ನಮ್ಮ ವಿಶೇಷವಾಗಿರ್ತಕ್ಕಂತಹ ಒಂದು ಜಾತಕ ನಿಂತ್ಕೊಂಡಿದೆ. ಪೂರ್ವಾರ್ಜಿತ ಕರ್ಮ, ಸಂಚಿತ ಕರ್ಮ, ಮತ್ತೆ ಕರ್ಮದ ಫಲ, ಪುಣ್ಯದ ಫಲ ಇವೆಲ್ಲವೂ ಕೂಡ ಸೇರಿ ಒಬ್ಬನ ಜೀವನದಲ್ಲಿ ಒಳ್ಳೆಯ ಫಲವನ್ನು ಕೊಡ್ತಕ್ಕಂತಹದ್ದು ಇದು ಜಾತಕ. ಈ ಜಾತಕ ಅಂತಂದ್ರೆ ನಾವು ರಾಶಿ ಫಲವನ್ನು ಹೇಳುವಾಗ ನಾವು ಒಂದು ರಾಶಿಗೆ ಸಂಬಂಧಪಟ್ಟಂತೆ ನಾವು ಗೋಚರದಲ್ಲಿ ಹೇಳುವಾಗ ನಾವು ಆ ಒಂದು ಗುರುವಿನ, ಒಂದು ರಾಹುವಿನ, ಕೇತುವಿನ, ಶನಿಯ ಪ್ರಭಾವದ ಮೇಲೆ ಒಂದು 50% ಅದು ಅವಲಂಬಿತ ಆಗಿರ್ತದೆ. ಕನ್ಯಾ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದೀರಿ ಮುಂಚೆ. ಅದೇ ರೀತಿ ಒಳ್ಳೆಯ ಶುಭಫಲಗಳನ್ನು ಕೂಡ ಅನುಭವಿಸಿದ್ದೀರಿ. ಕಾರಣ ಕನ್ಯಾ ರಾಶಿಗೆ ಗುರುವಿನ ಪೂರ್ಣ ಅನುಗ್ರಹ, ಭಾಗ್ಯದಲ್ಲಿ ಗುರು ಇರೋದ್ರಿಂದ ಭಾಗ್ಯೋದಯ ಆಗ್ತದೆ ಅಂತ ಹೇಳಬೇಕು. ಆದರೆ ಷಷ್ಠದಲ್ಲಿ ಶನಿ ಇದ್ದಾಗ ಏನಾಯ್ತು, ಕೋರ್ಟು ಕಚೇರಿ ವ್ಯಾಜ್ಯ ಇದೆಲ್ಲ ಶತ್ರುಧ್ವಂಸ ಆಯಿತು. ಆದರೆ ಇವಾಗ ಶನಿ ಸಪ್ತಮಕ್ಕೆ ಬಂದಿದ್ದಾನೆ. ಸಪ್ತಮ ಅಂತಂದ್ರೆ ಮೀನರಾಶಿಯಲ್ಲಿ ಶನಿ ಗೋಚರ ಆಗಿದ್ದಾನೆ. 7ನೇ ಮನೆಯಲ್ಲಿ ಶನಿ ಬಂದಾಗ ಏನಾಗುತ್ತೆ, ದಾಂಪತ್ಯದಲ್ಲಿ ದಾಂಪತ್ಯ ಕಲಹ ಆಗುವಂತಹದ್ದು, ಮನಸ್ತಾಪ ಆಗುವಂತಹದ್ದು. ಅದಲ್ಲದೇನೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇದ್ದ ಅಲ್ಲಿ ಸ್ವಲ್ಪ ತೊಂದರೆ ಆಗತಕ್ಕಂತಹದ್ದು, ಅಂದ್ರೆ ಅಲ್ಲಿ ನಿಮಗೆ ಅಡಚಣೆ ಆಗತಕ್ಕಂಥ ಯೋಗ ಇರ್ತದೆ. ಹಾಗಾಗಿ ಬಹಳ ಜಾಗ್ರತೆ ವಹಿಸಬೇಕು. ಗುರುವು ಭಾಗ್ಯೋದಯ ಆಗಿತ್ತು, ಭಾಗ್ಯೋದಯ ಆಗಿದೆ, ಒಳ್ಳೆ ಕೆಲಸಗಳನ್ನ, ಕಾರ್ಯಗಳನ್ನ ಮತ್ತೆ ಸಂಪಾದನೆಯನ್ನು ಮಾಡಿದಿರಿ. ಆದ್ರೂ ಕೂಡ ಈಗಿನ ಸಮಯ ಅಷ್ಟು ನಿಮಗೆ ಅನುಕೂಲ ಇಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ಗುರು ದಶಮ ಸ್ಥಾನಕ್ಕೆ ಬರ್ತಾನೆ. ಗುರು 10ನೇ ಮನೆಗೆ ಕೆಟ್ಟವನೇನು ಅಲ್ಲ, ನಿಮ್ಮ ಒಂದು ರಾಶಿಗೆ ಚತುರ್ಥ ಸಪ್ತಮಾಧಿಪತಿ, ಅವನು ಕೇಂದ್ರ ಕೋಣಾಧಿಪತಿ. ಅವನು ದಶಮಕ್ಕೆ ಬರ್ತಾನೆ, ಒಂದು ಕೇಂದ್ರಕ್ಕೆ ಬರ್ತಾನೆ. ಒಂದು ಕೇಂದ್ರಾಧಿಪತಿ, ಕೋಣಾಧಿಪತಿ ಒಂದು ಕೇಂದ್ರಕ್ಕೆ ಬಂದಾಗ ಅದು ಕೆಟ್ಟ ಫಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ನಿಮ್ಮ ಧನಸ್ಥಾನಕ್ಕೆ ಗುರುವಿನ ದೃಷ್ಟಿ ಬೀಳ್ತದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆರ್ಥಿಕವಾಗಿ ಅನಾನುಕೂಲ ಇದ್ರೆ ಅನುಕೂಲ ಆಗುವಂತ ಯುಗವು ಕೂಡ ಇರ್ತದೆ. ಕೆಲಸದಿಂದ ನಿಮಗೆ ಅನುಕೂಲ ಇದೆ, ಪ್ರಮೋಷನ್ ನಿಮಗೆ ಆಗ್ಬಹುದು ಅಂತ ನಾವು ಹೇಳ್ಬೋದು. ಇನ್ನು ನಿಮ್ಮ ಒಂದು ಚಿಂತನೆ ಜಾತಕದಲ್ಲಿ ನೋಡುವಾಗ ಕೆಲವೊಂದಷ್ಟು ನಿಮಗೆ ಬದಲಾವಣೆಗಳಿದೆ. ಕೆಲಸದಲ್ಲಿ ಬದಲಾವಣೆ ಮಾಡ್ತಕ್ಕಂಥದ್ದು, ಮನೆ ಬದಲಾವಣೆ ಮಾಡ್ತಕ್ಕಂಥದ್ದು, ಹೀಗೆ ಸಣ್ಣ ಪುಟ್ಟ ಬದಲಾವಣೆ ಮಾಡುವಂತ ಯೋಗವು ಕೂಡ ನಿಮಗಿದೆ. ಮತ್ತೆ ಆರ್ಥಿಕ ಸಂಕಷ್ಟದಿಂದ ಆಲ್ರೆಡಿ ಪಾರಾಗಿದ್ದೀರಿ. ಇನ್ನು ಮುಂದೆ ತೊಂದರೆ ಬರದಿದ್ದ ನೋಡ್ಕೋಬೇಕು. ಸಾಲ ಸೋಲ ತೆಗಿಬೇಕು. ಅವಶ್ಯಕತೆ ಎಷ್ಟಿದೆ ಅಷ್ಟು ನೋಡಿಕೊಂಡು ತೆಗೆದುಕೊಳ್ಳೋದು ಬಹಳ ಮುಖ್ಯವಾಗಿ ಅನಿಸುತ್ತೆ. ಇನ್ನು ನಾವು ಚಿಂತನೆ ಮಾಡೋದು ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಒಳ್ಳೆ ಓದ್ತಾರೆ, ವಿದ್ಯಾವಂತರಾಗ್ತಾರೆ, ಅವ್ರ ಬಗ್ಗೆ ನೀವು ಗಮನ ಕೊಡಿ. ಸ್ವಲ್ಪ ಅವರಿಗೆ ಮಾರ್ಗದರ್ಶನವನ್ನು ಮಾಡಿ. ಹಣಕಾಸಿನ ವಿಚಾರ ಬಂದಾಗ ನಿಮ್ ಸ್ವಲ್ಪ ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ಆದ್ರೂ ಕೂಡ ನಿಮಗೆ ಆರ್ಥಿಕತ್ವ ಸಂಕಷ್ಟದಿಂದ ಪಾರಾಗ್ತೀರಾ ಅಂತ ನಾನು ನಿಮಗೆ ಒಂದು ಧೈರ್ಯವನ್ನ ನಿಮಗೆ ನಾವು ಹೇಳಬಹುದು. ಇನ್ನು ಆಸ್ತಿ ವಿಚಾರ ಬಂದ್ರೆ ಆಸ್ತಿ ತೆಗೆದುಕೊಳ್ಳುವಂತ ಯೋಗ, ಮನೆ ತೆಗೆದುಕೊಳ್ಳುವಂತ ಯೋಗ ಎಲ್ಲ ನಿಮಗೆ ಬಂದಿದೆ, ಆಲ್ರೆಡಿ ಬಂದಿದೆ, ತೆಗೆದುಕೊಂಡಿರ್ತೀರ. ಸುಮಾರಾಗಿ ಒಂದು 80% ಜನ ಮನೆ, ಆಸ್ತಿ, ಫ್ಲಾಟು, ಕಾರು ಎಲ್ಲ ತಗೊಂಡಿರ್ತೀರ. ಇನ್ನು ಕೆಲವು ಜನ ತಗೊಳಕ್ ಆಗದೇ ಇರೋರು ಮುಂದಿನ ಒಂದು ಭಾಗದಲ್ಲಿ, ಅಂದ್ರೆ ಮುಂದಿನ ಒಂದು ಸಮಯದಲ್ಲಿ ತೆಗೆದುಕೊಳ್ಳಕ್ಕೆ ಯೋಗ ಇದೆ ಅಂತ ಹೇಳ್ಬೇಕು. ಇನ್ನು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತ್ತೆ, ನೋಡ್ಕೋಬೇಕು. ತಂದೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತ್ತೆ, ನೋಡ್ಕೋಬೇಕು.
ಮತ್ತು ಈಗಿನ ಒಂದು ಹವಾಮಾನದಲ್ಲಿ ಸ್ವಲ್ಪ ಅವರಿಗೆ ವ್ಯತ್ಯಾಸ ಆಗ್ಬೋದು. ಈಗಿನ ಹವಾಮಾನ ಅವರಿಗೆ ಉಷ್ಣವಾಗಿರೋದ್ರಿಂದ ಅವ್ರನ್ನ ಸಾಕಷ್ಟು ನೀವು ಅವರಿಗೆ ಬಿಸಿಲಿನಿಂದ ಅವರಿಗೆ ಮತ್ತು ಆಹಾರದ ವಿಚಾರದಲ್ಲಿ ಅವರಿಗೆ ಒಂದು ಆಹಾರ ವಿಹಾರ, ಅವ್ರ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ಮನೆಯಲ್ಲಿ ಹಿರಿಯರ ಬಗ್ಗೆ ಕಾಳಜಿ ವಹಿಸೋದು ಬಹಳ ಮುಖ್ಯ ಇರುತ್ತೆ. ಅದನ್ನು ಖಂಡಿತ ಮಾಡಬೇಕಾಗತ್ತೆ. ಇನ್ನು ಉದ್ಯೋಗದ ವಿಚಾರ ಬಂದರೆ, ಉದ್ಯೋಗದಲ್ಲಿ ನಿಮಗೆ ಸ್ವಲ್ಪ ಸ್ಲೋ ಮೂವ್‌ಮೆಂಟ್ ಇದೆ. ತುಂಬ ಫಾಸ್ಟ್ ಇದೆ ಅಂತ ಹೇಳಲ್ಲ. ಈಗ ಶನಿ ನಿಮಗೆ ಸಪ್ತಮಕ್ಕೆ ಗೋಚರ ಆಗಿದ್ದರಿಂದ ಸ್ವಲ್ಪ ಸ್ಲೋ ಮೂವ್‌ಮೆಂಟ್ ಇದೆ. ಅಂದರೆ ನಿಮಗೆ ಅಷ್ಟು ಮುಂಚೆ ಅಷ್ಟು ಫಾಸ್ಟ್ ಹೋಗ್ತಾ ಇಲ್ಲ ನಿಮ್ಮ ಬಿಸ್ನೆಸ್ಸು, ನಿಧಾನ ಆಗ್ತಾ ಇದೆ. ಕೆಲಸ ಆದರೂ ಅಷ್ಟೇ ಸ್ವಲ್ಪ ನಿಮಗೆ ಅದಕ್ಕೆ ಲೇಜಿನೆಸ್ ಬರುತ್ತೆ. ಕೆಲಸ ಮಾಡೋಕ್ಕೆ ಸ್ವಲ್ಪ ಇಷ್ಟ ಆಗೋದಿಲ್ಲ. ಸ್ವಲ್ಪ ಮಾಡಿದ್ರೂ ಕೂಡ ನಿಮಗೆ ಅದು ಮನಸ್ಸಿಗೆ ಶಾಂತಿ ದೊರಕೋದಿಲ್ಲ. ಮತ್ತು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಏನೋ ಮಾಡಬೇಕು ಮಾಡಬೇಕು ಆ ಥರ ಇದೆ. ಹಾಗಾಗಿ ಅದರಲ್ಲೂ ಸ್ವಲ್ಪ ನಿಮಗೆ ಅಸಮಾಧಾನ ಇದೆ. ಅದು ಕೂಡ ಮುಂದೆ ಸರಿ ಹೋಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ಏನೇ ಇದ್ರೂ ಕೂಡ ಯೋಚನೆ ಮಾಡಿ ಕಾಲಾವಕಾಶ ತಗೊಂಡು ಮುಂದುವರಿರಿ. ನಿಮ್ಮ ಕೆಲಸದಲ್ಲಿ ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ. ಮತ್ತು ಸಿನಿಮಾ ರಂಗದಲ್ಲಿರೋರಿಗೆ ಸ್ವಲ್ಪ ಅನುಕೂಲ ಇದೆ. ಪತ್ರಿಕಾ ಮಾಧ್ಯಮದಲ್ಲಿರೋರಿಗೆ, ಸಾಹಿತಿಗಳಿಗೆ, ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ, ವೈದ್ಯರಿಗೆ ಇವರಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಆದ್ದರಿಂದ ಅವ್ರ ವೃತ್ತಿಯಲ್ಲಿ ಚೆನ್ನಾಗಿದೆ ಅಂತ ನಮಗೆ ಹೇಳ್ಬೋದು. ದಶಮದಲ್ಲಿ ಗುರು ಇರೋದ್ರಿಂದ, ಮತ್ತು ಸುಖಾಧಿಪತಿ ಸ್ವತಮಾಧಿಪತಿಯಾಗಿ ಅವನು ಇರೋದ್ರಿಂದ, ಹಾಗಾಗಿ ಒಂದು ರೀತಿಯ ಒಳ್ಳೆಯ ಫಲಗಳನ್ನ ಹೇಳಬೇಕು. ಸಾಮಾನ್ಯ ಮುಕ್ಕಾಲು ಭಾಗ ಅವರಿಗೆ ಶುಭಫಲಗಳೇ ನಾವು ಪ್ರಾಪ್ತಿ ಆಗತ್ತೆ, ಆಗಿದೆ ಅಂತ ನಾವು ಹೇಳಬೇಕು. ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥದ್ದು ಏನೋ ತೊಂದರೆ ಇದ್ದರೆ ತಾವು ಅದರ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಹಾಗೂ ಹತ್ತಿರಲಿರ್ತಕ್ಕಂಥ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿನ ಒಂದು ಅರ್ಚನೆ ಮಾಡೋದ್ರಿಂದ ನಿಮ್ಮ ಕಷ್ಟ ಪರಿಹಾರ ಆಗತ್ತೆ. ಶುಭವಾಗಲಿ. ಮೇ ಮಾಸ ಭವಿಷ್ಯ. ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಈಗ ಗುರುವಿನ ಅನುಗ್ರಹ ಅವರಿಗೆ ಆಗತ್ತೆ. ಗುರುವಿನ ಅನುಗ್ರಹದಿಂದ ಅವರಿಗೆ ಈ ಒಂದು ಮೇ 14ರ ನಂತರದಲ್ಲಿ ಗುರುಬಲ ಬರುತ್ತೆ. ಗುರುಬಲ ಬಂದಾಗ ಇವರಿಗೆ ಎಲ್ಲ ರೀತಿಯ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಯಾಕೆ ಅಂತಂದರೆ, ವಿವಾಹ ಆಗದಿರ್ತಕ್ಕಂಥವರಿಗೆ ವಿವಾಹ ಆಗುತ್ತೆ. ಮತ್ತು ಸಂತಾನ ಆಗದಿರ್ತಕ್ಕಂಥವ್ರು ಸಂತಾನ ಆಗುವಂಥ ಯೋಗ. ಹಾಗೆ ಮನೆ ತೆಗೆದುಕೊಳ್ಳೋರಿಗೆ, ಕಾರ್ ತೆಗೆದುಕೊಳ್ಳೋರಿಗೆ, ಪ್ಲಾಟ್ ತೆಗೆದುಕೊಳ್ಳೋರಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಈ ಒಂದು ಮೇ 14ರ ನಂತರ ಒಂದು ಒಳ್ಳೆಯ ಫಲ ಅವರಿಗೆ ದೊರಕತ್ತೆ ಅಂತ ನಾವು ಹೇಳಬೇಕು. ಅಲ್ಲದೆ ಅವರಿಗೆ ಆರ್ಥಿಕ ಸಂಕಷ್ಟದಲ್ಲಿದ್ದರೆ ಆರ್ಥಿಕ ಸಂಕಷ್ಟದಿಂದ ಪಾರಾಗುವಂಥ ಯೋಗ ಇದೆ. ಇಷ್ಟು ದಿನ ಅವರು ತುಂಬ ತೊಂದರೆಯನ್ನು ಅನುಭವಿಸಿದ್ದಾರೆ. ಅಂದರೆ ಪಂಚಮ ಶನಿಯ ಪ್ರಭಾವಕ್ಕೊಳಗಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ. ಮನೆಯಲ್ಲಿ ಅನುಭವಿಸಿದ್ದಾರೆ, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ತೊಂದರೆಯನ್ನು ತಾವು ಅನುಭವಿಸಿದ್ದೀರಿ. ಆದರೆ ಮುಂದೆ ಈ ಥರ ಇರೋದಿಲ್ಲ. ಮುಂದಿನ ಭವಿಷ್ಯ ತುಂಬ ಚೆನ್ನಾಗಿದೆ. ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ, ಕೀರ್ತಿ ಸಿಗುತ್ತೆ. ಆರ್ಥಿಕವಾಗಿ ನೀವು ಸದೃಢರಾಗ್ತೀರಾ. ಆರ್ಥಿಕ ಸ್ಥಿತಿ ಸರಿ ಹೋಗುತ್ತೆ. ತೊಂದರೆ ತೊಡಗುಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಶತ್ರು ನಿಗ್ರಹ ಆಗ್ತದೆ. ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಜಯ ಬರುತ್ತೆ. ಆಸ್ತಿ ವಿಚಾರದಲ್ಲಿ ನಿಮಗೆ ಅನುಕೂಲ ಇದೆ. ಪಿತರಾಯಿತ ಆಸ್ತಿ ವಿಚಾರದಲ್ಲಿ ನಿಮಗೆ ಅದೆಲ್ಲ ಅನುಕೂಲ ಇದೆ. ಮನೆ, ಪ್ಲಾಟು, ಕಾರು ತೆಗೆದುಕೊಳ್ಳುವಂಥ ಯೋಗ ಇದೆ. ದೂರದೇಶ ಪ್ರಯಾಣ ಮಾಡುವಂಥ ಯೋಗ ಇದೆ. ಅಲ್ಲದೆ ಕೆಲವೊಂದಷ್ಟು ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನ ಮಾಡೋದು, ಪವಿತ್ರ ಸ್ನಾನ ಮಾಡೋದು, ಸಮುದ್ರ ಸ್ನಾನ ಮಾಡುವಂತಹ ಯೋಗಗಳು ಕೂಡ ನಿಮಗೆ ದೊರಕತ್ತೆ. ತಂದೆ ತಾಯಿ ಆರೋಗ್ಯದ ಬಗ್ಗೆ ಗಮನವಹಿಸಿ ಅವರ ಆಶೀರ್ವಾದವನ್ನು ಕೂಡ ಪಡೆಯಿರಿ. ಅದು ನಿಮಗೆ ಹೆಚ್ಚಿನ ಅನುಕೂಲವನ್ನು ಮಾಡುತ್ತೆ. ಕೆಲವೊಂದಷ್ಟು ವಿಚಾರಗಳಲ್ಲಿ ನಿಮಗೆ ವ್ಯತ್ಯಾಸ ಆಗ್ತದೆ. ಯಾಕೆ ಅಂತಂದರೆ, ನಿಮಗೆ ಹೀಗೆ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಕೆಲವೊಂದಷ್ಟು ಬದಲಾವಣೆಗಳಾಗಿದೆ. ನೀವು ಅಂದ್ಕೊಂಡಾಗ ಆಗ್ತಾ ಇಲ್ಲ. ಅದು ಬೇರೆ ಬೇರೆ ಬದಲಾವಣೆಗಳಾಗಿದೆ. ಆದರೂ ಕೂಡ ಅದನ್ನು ತೊಂದರೆ ಆಗಲಿಲ್ಲ, ತೊಂದರೆ ಆಗೋದು ಇಲ್ಲ. ತುಂಬ ದುಡ್ಡು ಖರ್ಚಾಗಿದೆ, ನಷ್ಟ ಆಗಿದೆ, ಎಷ್ಟೋ ಜನ ಕೊಟ್ಟದ್ದು ಸಾಲ ನಿಮ್ಗೆ ವಾಪಸ್ ಬರಲಿಲ್ಲ. ಈ ಥರ ತೊಂದರೆಗಳಲ್ಲಾಗಿದೆ. ಅವೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಮತ್ತು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡೋದ್ರ ಬಗ್ಗೆ ಗಮನವಹಿಸಿ. ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಅಧ್ಯಾಪಕರಿಗೆ ಚೆನ್ನಾಗಿದೆ, ಸಿನಿಮಾ ರಂಗದಲ್ಲಿರೋರಿಗೆ ಚೆನ್ನಾಗಿದೆ, ಮತ್ತು ನ್ಯಾಯವಾದಿಗಳಿಗೆ, ವೈದ್ಯರಿಗೆ, ಮಕ್ಕಳಿಗೆ, ಅಧ್ಯಾಪಕರಿಗೆಲ್ಲ ಶುಭಫಲಗಳಿದೆ. ರಾಜಕೀಯ ಕ್ಷೇತ್ರದಲ್ಲಿರೋರಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ತೈಲಕ್ಕೆ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡೋರಿಗೆ, ಅಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ ಏನಾದರೂ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ, ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದರೆ, ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದರೆ, ಅವರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಸಂಕಷ್ಟ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ. ಅವರು ಜಾಗ್ರತೆ ವಹಿಸೋದು ಬಹಳ ಮುಖ್ಯವಾದ ವಿಚಾರ ಆಗಿರ್ತದೆ. ಹಾಗಾಗಿ ಸಾಮಾನ್ಯವಾಗಿ ಇವರಿಗೆ ಹೆಚ್ಚಿನದಾಗಿರ್ತಕ್ಕಂಥ ಶುಭಫಲವನ್ನೇ ಈ ಒಂದು ತುಲಾರಾಶಿಯವರಿಗೆ ಹೇಳಬೇಕು. ಹಾಗಾಗಿ ತುಲಾರಾಶಿಯವರಿಗೆ ಎಲ್ಲ ರೀತಿಯ ಶುಭಫಲಗಳು, ವಿವಾಹ ಯೋಗ ಭಾಗ್ಯ, ಮತ್ತು ಸಂತಾನ ಭಾಗ್ಯ, ಮತ್ತು ಅದು ಅಲ್ಲದೇನೆ ಕೆಲವೊಂದಷ್ಟು ಮನೆಯಲ್ಲಿ ಪೀಠೋಪಕರಣಗಳನ್ನು ತೆಗೆದುಕೊಳ್ಳತಕ್ಕಂಥ ಒಳ್ಳೆಯ ಫಲ, ಆರೋಗ್ಯದಲ್ಲಿ ಒಳ್ಳೆಯ ಶುಭಫಲಗಳು, ದಾಂಪತ್ಯದಲ್ಲಿ ಶುಭಫಲಗಳು, ಸಂತಾನದಲ್ಲಿ ಶುಭಫಲಗಳು, ಹೀಗೆ ನಾನಾ ವಿಧವಾದ ಎಲ್ಲ ರೀತಿಯ ಶುಭಫಲಗಳನ್ನು ಅನುಭವಿಸುವಂಥ ಯೋಗ ಈಗ ತುಲಾರಾಶಿಗೆ ಪ್ರಾಪ್ತಿಯಾಗಿದೆ. ಅವರಿಗೆ ಪಂಚಮ ಶನಿಯಿಂದ ಬಿಡುಗಡೆ ಆಗಿದೆ. ಸರ್ವತೋಮುಖ ಯಶಸ್ಸು, ಕೀರ್ತಿ ಅವರಿಗೆ ಸಿಗುತ್ತೆ. ತುಲಾರಾಶಿಯವರಿಗೆ ಯಾವುದೇ ರೀತಿಯ ಚಿಂತೆ ಬೇಡ. ಒಂದು ವೇಳೆ ತೊಂದರೆ ಇದ್ದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಮತ್ತು ಹತ್ತಿರಲ್ಲಿರ್ತಕ್ಕಂತಹ ಒಂದು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿ. ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತೆ. ಶುಭವಾಗಲಿ. ಮೇ ಮಾಸ ಭವಿಷ್ಯ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಇರತಕ್ಕಂಥ ವ್ಯಕ್ತಿಗಳು ಒಳ್ಳೆಯ ರೀತಿಯ ಅನುಕೂಲವನ್ನು ಅನುಭವಿಸಿದ್ದಾರೆ. ಯಾವ ರೀತಿಯ ಅನುಕೂಲ ಅಂತಂದರೆ, ಉದ್ಯೋಗದಲ್ಲಿ ಮಾಡ್ತಕ್ಕಂಥ ವ್ಯಕ್ತಿ ಉದ್ಯೋಗದಲ್ಲಿ ಆರ್ಥಿಕ ಸಂಕಷ್ಟದಿಂದ ಪರಿಹಾರ ಆಗಿದ್ದೀರಿ. ದುಡ್ಡು ಕಾಸು ಚೆನ್ನಾಗಿ ಬರ್ತಾ ಇದೆ. ಅವರಿಗೆ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ. ಈ ಒಂದು ಮೇ 14 ನಂತರದಲ್ಲಿ ಗುರುಬಲ ಹೊರಟೋಗ್ತದೆ.
ಪಂಚಮ ಶನಿಯ ಫಲ ಜಾಸ್ತಿ ಆಗುತ್ತೆ. ಅರ್ಧಾಷ್ಟಮ ಇತ್ತು, ಈಗ ಪಂಚಮ ಸ್ಟಾರ್ಟ್ ಆಗುತ್ತೆ. ಪಂಚಮ ಶನಿಯ ದೆಸೆಯಿಂದಾಗಿ ಇವಾಗತಕ್ಕಂಥವ್ರು ಯಾರು ಇದ್ರೆ ವಿವಾಹ ವಿಳಂಬ ಆಗುವಂಥ ಯೋಗ. ಆಮೇಲೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಕ್ಕಂಥ ಇದ್ರೆ ಅಲ್ಲಿ ಸ್ವಲ್ಪ ಅಡಚಣೆ ಆಗುವಂಥ ಯೋಗ. ಮಕ್ಕಳು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗುವಂಥ ಒಂದು ಯೋಗ ಇರ್ತದೆ. ಅವ್ರು ಚೆನ್ನಾಗಿ ಓದಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಏನೋ ನಮ್ಮ ಜ್ಯೋತಿಷ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಅಂತ ಯೋಚನೆ ಮಾಡೋದಲ್ಲ. ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ, ಚೆನ್ನಾಗಿ ಮಾಡೋದು ಹೇಗೆ ಅಂತ ನಿಮಗೆ ನಾವು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀವಿ. ನಿಮಗೆ ಈ ಒಂದು ಜಾತಕದಲ್ಲಿ ಯಾವ ರೀತಿಯ ಒಂದು ಸಲಹೆ ಕೊಡಬಹುದು, ಒಂದು ಮುಂದೆ ಏನಾಗುತ್ತೆ ಅನ್ನೋದನ್ನು ತಿಳಿದು ಮುಂದೆ ಸರಿ ಮಾಡ್ಕೊಳ್ಳೋಕೆ ಅವಕಾಶ ನಿಮಗೆ ಇರುತ್ತೆ. ಯಾಕೆಂದರೆ ಈ ಥರ ಮಕ್ಕಳು ಓದಲ್ಲ ಅಂದರೆ ಓದಿಸೋದ್ರ ಬಗ್ಗೆ ಏನು ಮಾಡಬೇಕು, ಆರ್ಥಿಕ ಸಂಕಷ್ಟ ಬರುತ್ತೆ ಅಂದರೆ ನಾವು ಹಣಕಾಸಿನ ವ್ಯವಹಾರವನ್ನು ಯಾವ ರೀತಿ ನಾವು ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು, ಯಾವ ರೀತಿ ಅಡಚಣೆಯನ್ನು ಅಂತ ಪಾರಾಗಬೇಕು ಅನ್ನುವಂಥ ಒಂದು ಸೂಚನೆ ನಿಮಗೆ ಕೊಡ್ತಾ ಇದ್ದೀವಿ. ನಾವು ಋಣಾತ್ಮಕವಾಗಿ ಯಾವುದನ್ನು ಹೇಳ್ತಾ ಇಲ್ಲ, ಧನಾತ್ಮಕವಾಗಿ ಪರಿವರ್ತನೆ ಮಾಡೋಕ್ಕೆ ನಿಮಗೆ ಒಂದು ಐಡಿಯಾವನ್ನು, ಒಂದು ಮಾತನ್ನು ನಿಮಗೆ ಮಾರ್ಗದರ್ಶಕರಾಗಿ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಅಷ್ಟು ಬಿಟ್ಟರೆ ಅದರಿಂದ ಯಾವುದೇ ರೀತಿಯ ಗೊಂದಲಕ್ಕೀಡಾಗೋದು ಬೇಡ. ಆ ರೀತಿಯಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಇದೆ. ಎಲ್ಲವನ್ನೂ ಕೂಡ ಸ್ವಲ್ಪ ಮಟ್ಟಿಗೆ ಗಮನಿಸ್ಕೊಂಡು ನೋಡಿಕೊಂಡು ಆಡ್ಕೊಂಡು ಸ್ವಲ್ಪ ಕಾಲ ಅವಕಾಶ ತೆಗೆದುಕೊಂಡು ಆರಾಮಾಗಿ ಹೋಗಿ, ಯಾವುದೇ ತೊಂದರೆ ಆಗಲ್ಲ. ನಿಮ್ಮ ಉದ್ಯೋಗದಲ್ಲಿ ಅಡಚಣೆ ಇದೆ ಅಂತ ಮಾತ್ರ ಉದ್ಯೋಗ ಹೋಗುತ್ತೆ ಅಂತಲ್ಲ, ಅದ್ರ ಅಡಚಣೆ ಇರುತ್ತೆ ಅಂದರೆ ನಮಗೆ ತೊಂದರೆ ಆಗ್ಬೋದು ಅಂತ ನೀವು ಜಾಗ್ರತೆ ವಹಿಸಿದರೆ ಆ ತೊಂದರೆಗಳಿಂದ ಪಾರಾಗಬಹುದು. ಮಕ್ಕಳು ವಿದ್ಯಾಭ್ಯಾಸ ಬಗ್ಗೆ ಗಮನವಹಿಸಿದರೆ ಅವರು ಒಳ್ಳೆ ವಿದ್ಯಾವಂತರಾಗಬಹುದು. ಸಾಲದ ಬಗ್ಗೆ ಯೋಚನೆ ಮಾಡಿದ್ರೆ ಅವಶ್ಯಕತೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ತೀರಿಸ್ಕೊಂಡ್ರೆ ನಮಗೆ ಅನುಕೂಲ. ಲೇವಾಲಿ ವ್ಯವಹಾರ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ಅಡಚಣೆ ಇದೆ. ಕೆಲವೊಂದಷ್ಟು ಆರ್ಥಿಕ ಸಂಕಟದಿಂದ ಪಾರಾಗೋದು ಸ್ವಲ್ಪ ಮಟ್ಟಿಗೆ ಟೈಮ್ ತಗೊಳ್ತದೆ, ಪಾರಾಗಬಹುದು. ಸಾಲ ಮಾಡುವಂಥ ಯೋಗ ಅದು ಇದೆ, ಅದನ್ನು ಕೂಡ ಅವಶ್ಯಕತೆ ಎಷ್ಟು ಬೇಕಷ್ಟು ಮಾಡಬೇಕಾಗ್ತದೆ. ಅನಿವಾರ್ಯ ಇದ್ದಾಗ ಮಾಡಲೇಬೇಕು. ಅನಿವಾರ್ಯ ಅವಶ್ಯಕತೆ ಅನ್ನುವಂಥ ಇದೆಯಲ್ಲ, ಅದನ್ನು ಬಿಟ್ಟು ಮನುಷ್ಯ ಇರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಏನಾದ್ರು ಒಂದು ಆಗ್ತಾ ಇರುತ್ತೆ. ಎಲ್ಲರೂ ಕರೆಕ್ಟಾಗಿರಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳು ಮನುಷ್ಯ ಅಂದ ಬಂದೇ ಇರ್ತದೆ. ನಾವು ಜೀವಿಗಳು, ನಾವು ಸಮಾಜದ ಮಧ್ಯದಲ್ಲಿ ಇದ್ದೀವಿ, ಸಂಘ ಜೀವಿಗಳು, ಒಬ್ರಿಗೊಬ್ರು ಆಗಬೇಕು. ಕಷ್ಟ ಸುಖ ಪರಿಹಾರ ಮಾಡ್ಕೊಳ್ಳೋಕ್ಕೆ ಯಾರೋ ಒಬ್ಬರು ಗುರುಗಳ ಹತ್ರ ಹೇಳಬೇಕು, ಇಲ್ಲ ಹಿರಿಯರ ಹತ್ರ ಹೇಳಬೇಕು. ಹಿತಚಿತ್ತರ ಹತ್ರ ಕೇಳಿ ಒಂದು ಮಾರ್ಗದರ್ಶನ ತೆಗೆದುಕೊಳ್ಳಿ, ಅದು ಕೂಡ ಒಳ್ಳೆಯದಾಗತ್ತೆ. ತಂದೆ ತಾಯಿಯ ಪ್ರಾರ್ಥನೆ ಮಾಡಬೇಕು, ತಂದೆ ತಾಯಿ ನಮಸ್ಕಾರ ಮಾಡಬೇಕು. ಯಾಕೆ ಅಂತಂದರೆ ನಿಮಗೆ ಪಂಚಮದಲ್ಲಿ ಶನಿ ಇರೋದ್ರಿಂದ ನೀವು ತಂದೆ ತಾಯಿಯ ಆಶೀರ್ವಾದವನ್ನು ಪಡೆಯೋದ್ರಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತದೆ. ಗುರುವಿನ ಅನುಗ್ರಹಕ್ಕೆ ನೀವು ಪಾತ್ರರಾಗುವಂಥ ಯೋಗಫಲಗಳು ಕೂಡ ಪ್ರಾಪ್ತಿಯಾಗತ್ತೆ. ಅಲ್ಲದೆ ನಿಮಗೆ ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇದ್ದರೆ, ಅವ್ರಿಗೆ ರಾಜಕೀಯದಲ್ಲಿ ಯಾರು ಇದ್ದಾರೆ ಅವರಿಗೆ ವೃಶ್ಚಿಕ ರಾಶಿಯು ಸ್ವಲ್ಪ ಸ್ಲೋ ಮೂಮೆಂಟ್ ಇದೆ. ಅಂದರೆ ಪಂಚಮದಲ್ಲಿ ಶನಿ ಇರೋದ್ರಿಂದ, ಗುರುಬಲ ಹೊರಟೋಗಿರೋದ್ರಿಂದ ಸ್ವಲ್ಪ ಜಾಗೃತಿಯಾಗಿ ಇರಬೇಕು. ಮತ್ತು ವೈದ್ಯರು ಅಧ್ಯಾಪಕರಿಗೆ ಒಳ್ಳೆಯ ಯೋಗ ಫಲಗಳಿರುತ್ತೆ. ಮಕ್ಕಳಿಗೆ ಒಳ್ಳೆಯ ಕಾಲಾವಕಾಶಗಳಿರುತ್ತೆ, ಚೆನ್ನಾಗಿ ಓದ್ಬೋದು. ಬುದ್ಧಿಸ್ಥಾನದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸ್ಲೋ ಮೂಮೆಂಟ್ ಇರುತ್ತೆ, ಪ್ರಾರಂಭದಲ್ಲಿ ಇರ್ತದೆ, ಆಮೇಲೆ ಇರೋದಿಲ್ಲ. ಸ್ವಲ್ಪ ಅವರಿಗೆ ಪ್ರಾರಂಭದಲ್ಲಿ ಸ್ವಲ್ಪ ಅವರಿಗೆ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ಮಾಡಿ, ತಿಳುವಳಿಕೆ ಹೇಳಿ, ಅನುಭವ ಕೊಟ್ಟು ಮುಂದುವರಿಸಿ, ಅದರಿಂದ ನಿಮಗೆ ತೊಂದರೆ ಆಗೋದಿಲ್ಲ. ಅಲ್ಲದೆ ನಿಮಗೆ ಆರ್ಥಿಕ ಸಂಕಷ್ಟ ನಿಮಗೆ ಎಷ್ಟೇ ಬಂದರೂ ಕೂಡ ನಿವಾರಿಸುವಂಥ ಒಂದು ಸಾಮರ್ಥ್ಯ ಇರುತ್ತೆ. ಧೈರ್ಯ, ಶಕ್ತಿ, ಸಾಹಸ, ಪರಾಕ್ರಮಕ್ಕೆ ಒಂದು ಹೆಸರಾಗಿರ್ತಕ್ಕಂಥವನು ಕುಜ, ಅಂಗಾರಕ. ಆ ಅಂಗಾರಕನ ಒಂದು ಕಾರಕತ್ವದ ರಾಶಿ ಇದು. ಕಾಲಪುರುಷನ ರಹಸ್ಯ ಕ್ಷೇತ್ರ ಅಷ್ಟಮ ಸ್ಥಾನ ಆಗ್ತದೆ. ಇದು ಕಾಲಪುರುಷನ 8ನೇ ಮನೆ ಆಗತ್ತೆ. ಹಾಗಾಗಿ ಬಹಳ ಜಾಗ್ರತೆ ವಹಿಸಬೇಕು. ವಾಹನ ಅಪಘಾತಾದಿ ಭಯಗಳಿರ್ತದೆ. ವಾಹನವನ್ನು ಚಲಾಯಿಸುವಾಗ ಬಹಳ ಜಾಗ್ರತೆಯಿಂದ ಚಲಾಯಿಸಬೇಕು. ಮತ್ತು ಅಲ್ಲದೆ ಅನವಶ್ಯಕ ತಿರುಗಾಟಗಳು ಮಾಡೋದು, ಅನವಶ್ಯಕ ವಾದವಿವಾದಗಳನ್ನು ಮಾಡೋದು, ಅನವಶ್ಯಕ ಬೇಡದೇ ಇರೋ ಕೆಲಸಗಳನ್ನು ಏನೂ ನಾವು ಮುಟ್ಟಿಸ್ಕೊಳ್ಳೋಕೆ ಹೋದರೆ ನಿಮಗೆ ತೊಂದರೆ ಆಗ್ಬೋದು. ಅದಕ್ಕೆ ಜಾಗ್ರತೆಯಿಂದ ಇರೋದು ಭಾಳ ಮುಖ್ಯವಾಗಿರುತ್ತೆ. ನಿಮ್ಮ ಉದ್ಯೋಗದಲ್ಲಿ ಸ್ಲೋ ಮೂಮೆಂಟ್ ಇದೆ, ಆದರೂ ಕೂಡ ಉದ್ಯೋಗದಲ್ಲಿ ತೊಂದರೆ ಆಗೋದಿಲ್ಲ, ನಿಮ್ಮ ಕೆಲಸದಿಂದ ತೆಗೆಯೋದಿಲ್ಲ, ನೀವು ಮಾಡೋ ಕೆಲಸ ಬಿಡಬೇಕಾದ ಅವಶ್ಯಕತೆ ಇಲ್ಲ. ಬಿಸ್ನೆಸ್ ಪಾರ್ಟ್ನರ್ ಇದ್ದರೆ ಅದನ್ನು ತೊಂದರೆ ಆಗೋದಿಲ್ಲ. ಜಾಗ್ರತೆ ವಹಿಸಬೇಕು. ಪ್ರತಿಯೊಂದು ಕೂಡ ಹುಷಾರಾಗಿ ಮಾಡೋದ್ರಿಂದ ನಿಮ್ಮ 5ನೇ ಮನೆಯಲ್ಲಿರ್ತಕ್ಕಂಥ ಶನಿಯ ಪ್ರಭಾವದಿಂದ ನೀವು ಪಾರಾಗಬಹುದು. ಗುರುವಿನ ಬಲ ಇಲ್ಲೇ ಇದ್ದು ಕೂಡ ನಿಮ್ಮ ಯೋಚನಾ ಶಕ್ತಿಯಿಂದ, ತಂದೆ ತಾಯಿಯ ಆಶೀರ್ವಾದದಿಂದ, ನಿಮ್ಮ ಕುಲದೇವರ ಆಶೀರ್ವಾದದಿಂದ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗಲಿ. ಒಂದು ವೇಳೆ ವೃಶ್ಚಿಕ ರಾಶಿ ಜನಿಸ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ತೊಂದರೆಯಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ತಾವು ಮಾಡಿಕೊಳ್ಳೋದು ಒಳ್ಳೆಯದು. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಹತ್ತಿರ ಇರತಕ್ಕಂತಹ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ ಅರ್ಚನೆ ಮಾಡಿ, ನಿಮ್ಮ ಕಷ್ಟ ನಷ್ಟೆಲ್ಲೂ ಪರಿಹಾರ ಆಗುತ್ತೆ. ಶುಭವಾಗಲಿ. ಮೇ ಮಾಸ ಭವಿಷ್ಯ. ಧನುರಾಶಿ. ಧನುರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಯಾಕೆಂದರೆ ರಾಶಿಯಾಧಿಪತಿ ಆಗಿರ್ತಕ್ಕಂಥವನು ಗುರು ಸಪ್ತಮದಲ್ಲಿ ಗೋಚರ ಆಗ್ತದೆ, ಸಪ್ತಮ ಭಾವದಲ್ಲಿ ಗೋಚರ ಆಗ್ತಾನೆ. ಹಾಗಾಗಿ ಶುಭಫಲಗಳು ಅಂತ ಹೇಳಬೇಕು. ಮತ್ತೆ ಚತುರ್ಥಾಧಿಪತಿಯು ಕೂಡ ಗುರುವೇ ಆಗ್ತಾನೆ ಈ ಒಂದು ಧನುರಾಶಿಗೆ. ಅಂದ್ರೆ ರಾಶಿಯಾಧಿಪತಿ ಚತುರ್ಥಾಧಿಪತಿ ಸಪ್ತಮದಲ್ಲಿ ಇದ್ದಾಗ ಶುಭಫಲ ಅಂತ ನಾವು ಹೇಳಬೇಕು. ಮತ್ತೆ ಶುಭಫಲಗಳು ಹೇಳೋದ್ರ ಜೊತೆಗೆ ಶುಭಫಲಗಳು ಕೂಡ ಪ್ರಾಪ್ತಿಯಾಗತ್ತೆ. ಗುರು ಬಹಳ ಮುಖ್ಯವಾಗಿರ್ತಕ್ಕಂಥವನು. ನಾವು ಚತುರ್ಥದಲ್ಲಿ ಶನಿ ಇದೆ, ಅರ್ಧಾಷ್ಟಮ ಶನಿ ಇದ್ರೂ ಕೂಡ ಗುರುವಿನ ಅನುಗ್ರಹದಿಂದ ಎಲ್ಲ ಕಷ್ಟ ನಷ್ಟಗಳು ದುಃಖಗಳು ಪರಿಹಾರವಾಗುವಂಥ ಯೋಗಗಳು ಧನುರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ. ವಿವಾಹ ಆಗದಿರತಕ್ಕಂಥ ವ್ಯಕ್ತಿಗಳಿಗೆ ವಿವಾಹ ಆಗುವಂಥ ಯೋಗ, ಮತ್ತೆ ಸಂತಾನ ಭಾಗ್ಯ, ಅಲ್ಲದೆ ಇನ್ನು ದೂರದೇಶ ಪ್ರಯಾಣ, ಆರ್ಥಿಕ ಸಂಕಷ್ಟದಿಂದ ಪರಿಹಾರ ಆಗತಕ್ಕಂಥದ್ದು, ಯಾವುದೇ ವಿಚಾರಗಳು ನಿಮಗೆ ಯಶಸ್ಸು ಕೀರ್ತಿ ಬರುವಂತಹ ಯೋಗ, ಮತ್ತೆ ನಿಮ್ಮ ಕಮಿಟ್ಮೆಂಟ್ ಎಲ್ಲವೂ ಕೂಡ ನಿಮಗೆ ಅದು ನಡೆದು ಹೋಗುವಂಥದ್ದು, ಅಂದ್ರೆ ಆಗುವಂತಹ ಯೋಗ. ನಿಮ್ಮ ಕಮಿಟ್ಮೆಂಟ್ ಇರುತ್ತೆ,
ಏನೇನೋ ಮಾಡಬೇಕು ಅಂತ ಇಟ್ಕೊಂಡಿರ್ತೀರಿ, ಏನೋ ಮಾತುಕತೆ ಆಡಿರ್ತೀರಿ, ಅವೆಲ್ಲ ನಿಮಗೆ ಯಶಸ್ಸಾಗುವಂತಹದ್ದು ಮತ್ತೆ ಆ ಗುರಿ ತಲುಪುವಂತ ಯೋಗಗಳು ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ. ಮತ್ತೆ ಧನಸ್ಥಾನಕ್ಕೆ ಗುರುವಿನ ಬಲ ಇರುತ್ತೆ. ಯಾಕೆಂತಂದ್ರೆ ಒಂದು ದ್ವಿತೀಯಾಧಿಪತಿ ಮತ್ತೆ ದ್ವಿತೀಯಾಧಿಪತಿ ಆಗಿರ್ತಕ್ಕ ಚತುರ್ಥ ಸ್ಥಾನದಲ್ಲಿದ್ದು ಇರೋದ್ರಿಂದ ನಿಮಗೆ ಒಂದು ಕಾರ್ ತೆಗೆದುಕೊಳ್ಳುವಂತ ಯೋಗ ಬರುತ್ತೆ. ಯಾಕೆಂದ್ರೆ ಸುಖ ಸ್ಥಾನದಲ್ಲಿ ಶನಿ ಇದ್ದಾನೆ, ಅವನು ಗುರುವಿನ ಮನೆಯಲ್ಲಿ ಇರೋದ್ರಿಂದ ಅಷ್ಟು ತೊಂದರೆಗಳಾಗೋದಿಲ್ಲ. ಗುರುವಿನ ಭಾವದಲ್ಲಿ ಶನಿ ಅಷ್ಟು ಕ್ರೂರ ಫಲವನ್ನು ಕೊಡೋದಿಲ್ಲ. ಮತ್ತೆ ನಾವು ನಡೆದುಕೊಳ್ಳುವ ರೀತಿಯ ಮೇಲೆ ನಮಗೆ ಕರ್ಮದ ಫಲ ಪ್ರಾಪ್ತಿಯಾಗ್ತದೆ. ಶನೀಶ್ವರನು ಕಷ್ಟ ಕೊಡ್ತಾನೆ, ಗುರು ಒಳ್ಳೇದು ಮಾಡ್ತಾನೆ ಅನ್ನೋಕ್ಕಿಂತ ಮುಖ್ಯವಾಗಿ ನಾವು ನಮ್ಮ ಜೀವನದಲ್ಲಿ ಯಾವ ರೀತಿ ನಡೆದುಕೊಳ್ತೇವೆ, ಎಷ್ಟು ಸತ್ಯ ಧರ್ಮ ಪ್ರಾಮಾಣಿಕತೆ ನಿಷ್ಠೆಯಿಂದ ನಾವು ಶ್ರದ್ಧೆಯಿಂದ ನಡೆದುಕೊಳ್ತೇವೆ, ನಾವು ಎಷ್ಟು ಜನಕ್ಕೆ ಒಳ್ಳೇದು ಮಾಡಿರ್ತೀವಿ, ಎಷ್ಟು ಒಳ್ಳೆಯ ಚಿಂತನೆಯನ್ನು ಮಾಡಿರ್ತೀವಿ, ಎಷ್ಟು ದ್ವೇಷ ಅಸೂಯೆಯನ್ನು ನಾವು ಕಡಿಮೆ ಮಾಡ್ತೀವಿ, ಯಾರು ನಾವು ನಿಷ್ಕಲ್ಮಶ ಮನಸ್ಸಿನಿಂದ ನಡೆದುಕೊಳ್ತೀವಿ, ಅಷ್ಟು ನಮಗೆ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಎಷ್ಟೋ ಜನ ಹೇಳ್ತಾರೆ, ನನಗೆ ಶನಿ ಬಂದಿದ್ದೇ ಗೊತ್ತಾಗಲಿಲ್ಲ, ನನಗೆ 7 ಶನಿ ಬಂದು ಹೋಗಿದ್ದೇ ಗೊತ್ತಾಗಲಿಲ್ಲ. ಹೌದಾ, ಬಂದು ಹೋಗ್ಬಿಡ್ತದೆ, ನನಗದು ಮಾಹಿತಿ ಗೊತ್ತಾಗಿಲ್ಲ, ನಾನು ಆರಾಮಾಗಿ ಇದ್ದೀನಲ್ಲ ಅಂತ ಹೇಳ್ತಾರೆ. ಕಾರಣ ನಾವು ನಡೆದುಕೊಳ್ಳುವಂತಹ ರೀತಿ, ನಮ್ಮ ಒಂದು ಮಾನಸಿಕ ಒಂದು ಧನಾತ್ಮಕವಾಗಿರ್ತಕ್ಕಂಥ ಮನಸ್ಸಿನ ಸ್ಥಿತಿ, ಮತ್ತೆ ನಾವು ಎಷ್ಟೋ ಒಂದು ಒಳ್ಳೆಯ ಕೆಲಸವನ್ನ ಮಾಡುವಂತ ಯೋಚನೆ, ಅಲ್ಲದೆ ನಮ್ಮ ನಿಷ್ಠೆ, ನಮ್ಮ ಶ್ರದ್ಧೆ, ನಮ್ಮ ಒಂದು ಪ್ರಾಮಾಣಿಕತೆ ಅದರಲ್ಲಿ ಕೆಲಸ ಮಾಡುತ್ತೆ ಅನ್ನುವಂತಹದ್ದು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಈ ಒಂದು ಧನುರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲಾ ರೀತಿಯ ಅನುಕೂಲಗಳಿದೆ. ಎಲ್ಲಾ ರೀತಿ ಅಂದ್ರೆ ಏನ್ ನೀವು ಮಾಡ್ತಾ ಇದ್ದೀರೋ, ನೀವು ಮಾಡುವ ಕೆಲಸದಲ್ಲೆಲ್ಲ ಯಶಸ್ಸಿದೆ. ಒಬ್ಬೊಬ್ರು ಒಂದೊಂದು ಕೆಲಸವನ್ನು ಮಾಡ್ತಾರೆ, ಅವ್ರವ್ರು ಮಾಡೋ ಕೆಲಸದಲ್ಲಿ ಯಶಸ್ಸಿದೆ. ಮತ್ತೆ ವಯಸ್ಸಿಗೆ ಬಂದವರಿದ್ರೆ ಮದುವೆ ಆಗುವಂತ ಯೋಗ, ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಉನ್ನತಿ ಕಾಣುವಂತ ಯೋಗ, ವಿದ್ಯಾಭ್ಯಾಸ ಮುಗಿದವರಿಗೆ ಒಳ್ಳೆ ಹುದ್ದೆಯಲ್ಲಿ ಇದ್ದು ಉದ್ಯೋಗವನ್ನು ಮಾಡುವಂತ ಯೋಗ, ಹೊರದೇಶದಲ್ಲಿ ಹೋಗಿ ಉದ್ಯೋಗವನ್ನು ಮಾಡಿ ಅಲ್ಲಿ ಯಶಸ್ಸನ್ನ ಗಳಿಸುವಂತ ಯೋಗ, ಆಸ್ತಿಯನ್ನ ತೆಗೆದುಕೊಳ್ಳುವಂತ ಯೋಗ, ಮಾರುವಂತ ಯೋಗವೂ ಕೂಡ ಅದರೊಳಗೆ ಬರ್ತದೆ. ಬಿಸ್ನೆಸ್ ಮಾಡೋರು ತೆಗೆದುಕೊಳ್ಳೋದು ಮಾರೋದು ಎರಡು ಮಾಡ್ತಾರೆ. ರಿಯಲ್ ಎಸ್ಟೇಟ್ ಅಲ್ಲಿ ಅದು ಕೂಡ ಒಳ್ಳೆಯ ಯೋಗ ಇದೆ ಅಂತ ನಾವು ಹೇಳ್ಬೇಕು. ಆಮೇಲೆ ವಾಹನವನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಹೊರದೇಶ ಪ್ರಯಾಣ, ಆಮೇಲೆ ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಪ್ರಯಾಣ, ನದಿಯಲ್ಲಿ ಸ್ನಾನ, ಸಮುದ್ರ ಸ್ನಾನ ಮಾಡುವಂತಹ ಶಿವಯೋಗಗಳು ಪ್ರಾಪ್ತಿಯಾಗತ್ತೆ. ತಂದೆ ತಾಯಿಯ ಸೇವೆ ಮಾಡುವಂತ ಯೋಗ, ತಂದೆ ತಾಯಿಯ ಆಶೀರ್ವಾದವನ್ನು ಪಡೆಯುವಂತಹ ಯೋಗ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ. ದಾಂಪತ್ಯದಲ್ಲಿ ಕಲಹ ಮನಸ್ತಾಪ ಏನೇ ಇದ್ರೂ ಕೂಡ ಅನ್ಯೋನ್ಯವಾಗಿ ಇದ್ದು ಜೀವನವನ್ನ ಸಾಗಿಸುವಂತಹ ಶಿವ ಫಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಆದರೆ ಎಲ್ಲ ಕೆಲಸಗಳು ಸ್ವಲ್ಪ ನಿಧಾನ ಆದ್ರೂ ಕೂಡ ಒಳ್ಳೆಯ ಒಂದು ಫಲ, ಒಳ್ಳೆಯ ಒಂದು ಯೋಚನೆ, ಒಳ್ಳೆಯ ಒಂದು ಜೀವನವನ್ನ ನಿಮಗೆ ರೂಪಿಸಿಕೊಳ್ಳುವಂತಹದ್ದು, ಮತ್ತೆ ನಿಮ್ಮ ಇಚ್ಛೆಗಳನ್ನ ಈಡೇರಿಸಿಕೊಳ್ಳುವಂತಹದ್ದು, ನಿಮ್ಮ ಎಲ್ಲ ಮನಸ್ಸಿನ ಇಷ್ಟಾರ್ಥಗಳೆಲ್ಲ ನೆರವೇರುವಂತಹ ಯೋಗಗಳು. ಏನೇನು ಮಾಡಬೇಕು ಅಂತ ನಿಮ್ಮ ಕೆಲಸ ಕಾರ್ಯಗಳು ನಿಂತೋಗಿದೆ, ಎಷ್ಟು ಅರ್ಧಕ್ಕೆ ನಿಂತೋಗಿದೆ, ಯಾವುದು ಪೂರ್ತಿ ಆಗಿಲ್ಲ, ಅವೆಲ್ಲ ಪೂರ್ತಿಯಾಗಿ ಮಾಡಿ ಮುಗಿಸುವಂತಹ ಯೋಗಗಳು ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ, ವೈದ್ಯರಿಗೆ ಎಲ್ರಿಗೂ ಶುಭಫಲ ಅಂತ ಹೇಳಬೇಕು. ಆಮೇಲೆ ರಿಯಲ್ ಎಸ್ಟೇಟ್ ಮಾಡುವಂತ ವ್ಯಕ್ತಿಗಳಿಗೆ ಶುಭಫಲ ಅಂತ ಹೇಳ್ಬೇಕಾಗಿದೆ. ಮತ್ತೆ ಪತ್ರಿಕೋದ್ಯಮದಲ್ಲಿರ್ತಕ್ಕಂಥವ್ರು, ಮಾಧ್ಯಮದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಆ ನಂತರದಲ್ಲಿ ಲೇವಾಲಿ ವ್ಯವಹಾರ ಮಾಡ್ತಕ್ಕಂಥವ್ರು, ಚಿಲ್ಲರೆ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗಿದೆ. ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ರಾಜಕೀಯ ಗಣ್ಯರಿಗೂ ಕೂಡ ಇದು ಶುಭಫಲಗಳಾಗಿದೆ. ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಶುಭಫಲಗಳು. ಸಾಮಾನ್ಯವಾಗಿ ಎಲ್ರಿಗೂ ಶುಭಫಲವನ್ನ ನಾವು ಹೇಳ್ಬೇಕಾಗಿದೆ. ಆ ರೀತಿ ಹೇಳುವುದಕ್ಕೆ ಅಷ್ಟು ಶುಭಫಲಗಳು ಕೂಡ ಪ್ರಾಪ್ತಿಯಾಗತ್ತೆ. ಅವ್ರಿಗೆಲ್ಲ ರೀತಿಯ ಅನುಕೂಲಗಳು, ಸ್ಥಾನ ಮಾನ ಗೌರವ ಎಲ್ಲ ಸಿಗತ್ತೆ. ಈ ಒಂದು ಧನುರಾಶಿ ಇರ್ತಕ್ಕಂಥ ವ್ಯಕ್ತಿಗಳಾದ್ರೂ ಕಷ್ಟದಲ್ಲಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಮಾಡ್ಕೊಳ್ಳಿ. ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಹತ್ತಿರ ಇರತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ಅರ್ಚನೆ ಮಾಡಿ. ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗತ್ತೆ. ಶುಭವಾಗಲಿ. ಮೇ ಮಾಸ ಭವಿಷ್ಯ. ಮಕರ ರಾಶಿ. ಮಕರ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಎಲ್ಲಾ ರೀತಿಯ ಅನುಕೂಲವನ್ನು ಅನುಭವಿಸಿದ್ದೀರಾ, ಸಾಕಷ್ಟು ತೊಂದರೆ ತೊಡಗಳನ್ನು ಅನುಭವಿಸಿದ್ದೀರಾ. ಏಕೆ ಅಂದ್ರೆ ನಿಮಗೆ 7 ಶನಿ ಪ್ರಭಾವದಿಂದ ಸಾಕಷ್ಟು ಮುಂಚೆ ಅನುಭವಿಸಿದ್ದೀರಾ. ಆದರೆ ಈಗ ಹಾಗಿಲ್ಲ. ಈಗ ನಿಮಗೆ ಶನಿಯ ಪ್ರಭಾವ ಇಲ್ಲ, ರಾಹು ಪ್ರಭಾವ ಇಲ್ಲ, ಕೇತುವಿನ ಪ್ರಭಾವ ಇಲ್ಲ, ಗುರುವಿನ ಶುಭ ಫಲಗಳು ಇದೆ. ಆದರೆ ಈ ಮೇ 14ರ ನಂತರದಲ್ಲಿ ಗುರುವಿನ ಗುರುಬಲ ನಿಮಗೆ ಇರೋದಿಲ್ಲ. ಅಂದ್ರೆ 6ನೇ ಮನೆಗೆ ಅಂದ್ರೆ ಭಾವಕ್ಕೆ ಗುರು ಚಲಿಸ್ತಾನೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಂದರೆ ಆಗ್ಬಹುದು. ಮುಂದೆ 15ನೇ ತಾರೀಕಿನ ನಂತರ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಸಂಕಷ್ಟ ಬರ್ಬೋದು, ಸ್ವಲ್ಪ ನಿಮಗೆ ಕೆಲಸದಲ್ಲಿ ಅಡಚಣೆ ಆಗ್ಬೋದು. ಆದರೆ ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ನಿಮಗೆ ಗೆಲುವು ಬರುತ್ತೆ. ವಿಕ್ರಮ ಸ್ಥಾನದಲ್ಲಿರತಕ್ಕಂಥ ಶನೇಶ್ವರನು ನಿಮ್ಗೆ ಯಾವುದೇ ಕೆಲಸ ಕಾರ್ಯ ಉದ್ಯೋಗ ವ್ಯವಹಾರ ಇದ್ದರೆ ಶತ್ರು ಧ್ವಂಸ ಆಗ್ತದೆ. ಅಲ್ಲದೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ನಿಮಗೆ ಸಿಗುವಂಥ ಯೋಗವು ಕೂಡ ನಿಮಗಿರುತ್ತೆ. ಕೋರ್ಟಲ್ಲಿ ಕೇಸ್ ಇದ್ರೆ ಅದು ಕ್ಲಿಯರ್ ಆಗುವಂಥ ಯೋಗಗಳು ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥದ್ದು ಏನಂತಂದ್ರೆ, ನಿಮ್ಮ ಮನೆಯಲ್ಲಿ ಎಷ್ಟೋ ಕೆಲಸ ಕಾರ್ಯಗಳಾಗಬೇಕಾಗಿತ್ತು, ಎಲ್ಲ ಆಗಿದೆ. ಇನ್ನು ಮುಂದೆ ಏನಾದರೂ ಆಗಬೇಕಾದಿದ್ರೆ ಸ್ವಲ್ಪ ಕಾಯಬೇಕು. ತಾತ್ಕಾಲಿಕವಾಗಿ ನಿಮಗೆ ಸಣ್ಣ ಪುಟ್ಟ ತೊಂದರೆಗಳಿದೆ ಈಗ ಸದ್ಯಕ್ಕೆ, ಆಮೇಲೆ ಸರಿ ಹೋಗ್ತದೆ. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ಮತ್ತೆ ಅವರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಅನುಕೂಲ, ನ್ಯಾಯವಾದಿಗಳಿಗೆ ಅನುಕೂಲ ಇದೆ, ಲೇವಾಲಿ ವ್ಯವಹಾರ ಮಾಡುವವರಿಗೆ ಅನುಕೂಲ ಇದೆ, ಎಲ್ಲ ಕೆಲಸ ಕಾರ್ಯ ಮಾಡುವವರಿಗೆ ಅನುಕೂಲ ಇದೆ.
ಆದರೆ ಕೆಲವೊಂದಷ್ಟು ಆರ್ಥಿಕ ಸಂಕಷ್ಟ ನಿಮಗೆ ಬರುತ್ತೆ. ಆರ್ಥಿಕ ಸಂಕಟದ ಸ್ವಲ್ಪ ಪರಿಹಾರ ಮಾಡ್ಕೋಬೇಕು. ಸ್ವಲ್ಪ ಸಾಲ ಮಾಡೋ ಪರಿಸ್ಥಿತಿ ಬಂದರೆ ಸಾಲ ಮಾಡಬೇಕು. ಅವಶ್ಯಕತೆ ನೋಡಿಬಿಟ್ಟು ಪ್ರತಿಯೊಂದನ್ನು ಮಾಡ್ಕೊಂಡು ಹೋದರೆ ತೊಂದರೆ ಆಗೋದಿಲ್ಲ. ಪ್ರತಿಯೊಂದು ಕೂಡ ಒಂದು ಕ್ಷಣದಲ್ಲಿ ಅಂದರೆ ತತ್ಕ್ಷಣದಲ್ಲಿ ಯಾವುದಕ್ಕೂ ಕಮಿಟ್ ಆಗಬಾರ್ದು. ಪ್ರತಿಯೊಂದು ಕೂಡ ಸ್ವಲ್ಪ ಕಾಲ ಅವಕಾಶ ತೆಗೆದುಕೊಂಡು ಯೋಚನೆ ಮಾಡಿ, ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳೋದು ನೀವು ಮರಿಬೇಡಿ. ಅಷ್ಟು ಮಾಡಿದ್ರೆ ನಿಮಗೆ ಏನೂ ಸಮಸ್ಯೆ ಬರದೆ ಮುಂದೆ ಜೀವನದಲ್ಲಿ ಭವಿಷ್ಯ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ, ಯಶಸ್ಸು, ಕೀರ್ತಿ, ಲಾಭ ಎಲ್ಲವೂ ಕೂಡ ಈ ಒಂದು ಮಾಸದಲ್ಲಿ ಸಿಗುತ್ತೆ. ಒಂದು ವೇಳೆ ತೊಂದರೆ ಇದ್ದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಒಂದು ವೇಳೆ ಕಷ್ಟದಲ್ಲಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಹತ್ತಿರ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ಸಿಂಧೂರದ ಅರ್ಚನೆ ಮಾಡಿ ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಮೇ ಮಾಸ ಭವಿಷ್ಯ ಕುಂಭರಾಶಿ. ಕುಂಭರಾಶಿ ಇರ್ತಕ್ಕಂಥ ವ್ಯಕ್ತಿಗಳೇ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. 15ರ ನಂತರ, ಮೇ 15ರ ನಂತರದಲ್ಲಿ 14ರ ನಂತರ 15ರಿಂದ ಈ ಕುಂಭರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಗುರುವಿನ ಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಗುರು ದೃಷ್ಟಿ ಬರುತ್ತೆ. ಎಲ್ಲಾ ರೀತಿಯ ಅನುಕೂಲಗಳು, ಎಲ್ಲಾ ರೀತಿ ಅಂದ್ರೆ ಇರ್ತಕ್ಕಂಥ ವಿವಾಹ, ಸಂತಾನ ಪ್ರಾಪ್ತಿ ಆಗಬೇಕಾದಲ್ಲಿ ಸಂತಾನ ಪ್ರಾಪ್ತಿ, ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾರೆ, ಅಧ್ಯಾಪಕರು ಒಳ್ಳೆ ಯೋಗ ಇದೆ. ಜೊತೆಗೆ ಇನ್ನು ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಹೊಸ ಉದ್ಯೋಗ ಹುಡುಕುವಂಥವ್ರಿಗೆ ಹೊಸ ಉದ್ಯೋಗಗಳು ಸಿಗುವಂತ ಯೋಗ, ಉದ್ಯೋಗ ಬದಲಾವಣೆ ಮಾಡ್ತಕ್ಕಂಥ ಉದ್ಯೋಗ ಬದಲಾವಣೆ ಮಾಡುವಂತ ಯೋಗ, ಕೆಲಸ ಹೊಸ ಪ್ರಾರಂಭ ಮಾಡೋರಿಗೆ ಹೊಸ ಕೆಲಸ ಪ್ರಾರಂಭ ಮಾಡುವಂತ ಯೋಗ, ಆರ್ಥಿಕ ಸಂಕಟದಿಂದ ಪರಿಹಾರ ಆಗುವಂತ ಯೋಗ, ಆರ್ಥಿಕವಾಗಿ ಸದೃಢವಾಗುವಂತ ಯೋಗ, ತುಂಬಾ ಒಳ್ಳೆಯ ಒಂದು ಆಸ್ತಿ ಮಾಡುವಂತ ಯೋಗಗಳು ಕೂಡ ನಿಮಗೆ ಪ್ರಾಪ್ತಿಯಾಗಿದೆ. ಮನೆ ಕಟ್ಟೋದು, ಸೈಟ್ ತಗೊಳ್ಳೋದು, ಫ್ಲಾಟ್ ತಗೊಳ್ಳೋದು, ಮತ್ತೆ ಪಿತ್ರಾರ್ಜಿತ ಆಸ್ತಿಯನ್ನು ನಿಮ್ಮ ಭಾಗವನ್ನು ತೆಗೆದುಕೊಳ್ಳೋದು, ಹೀಗೆ ನಾನಾ ವಿಧವಾಗಿರ್ತಕ್ಕಂತಹ ಶುಭಫಲಗಳು ಪ್ರಾಪ್ತಿಯಾಗುವಂತ ಯೋಗ ಇದೆ. ಆಕಸ್ಮಿಕ ಧನಪ್ರಾಪ್ತಿ ಆಗುವಂತ ಯೋಗ ಇದೆ. ಯಾವುದೋ ಒಂದು ರೀತಿಯಲ್ಲಿ ಕೊಡಬೇಕಾದವರು ಅಥವಾ ಬರಬೇಕಾದ ಏನೋ ಒಂದು ಬರುತ್ತೆ, ಇಲ್ಲ ಒಂಥರ ಲಾಟ್ರಿ ತರ ನಿಮಗೆ ಒಳ್ಳೆಯ ಅನುಕೂಲ ಆಗತ್ತೆ ಅಂತ ಹೇಳ್ಬೇಕು. ಯಾಕೆಂದ್ರೆ ಅನಿರೀಕ್ಷಿತ ಅವ್ರು ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಬಂತು ಅಂತ ನಿಮಗೆ ಆಶ್ಚರ್ಯ ಚಕಿತರಾಗುವಂತಹ ಒಂದು ಸಂದರ್ಭ ಬಂದು ಕೂಡಿ ಬರ್ತದೆ. ಹಾಗಾಗಿ ನಿಮಗೆ ಎಲ್ಲಾ ರೀತಿಯ ಆರ್ಥಿಕ ಅನುಕೂಲ ಆಗತ್ತೆ. ಮತ್ತೆ ಕೌಟುಂಬಿಕ ಕಲಹ ಸಮಸ್ಯೆ ಪರಿಹಾರ ಆಗ್ತದೆ. ಎಲ್ಲಾ ಕಷ್ಟ ದುಷ್ಟಗಳ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳುವಂತ ಯೋಗಗಳು ಕೂಡ ಇರುತ್ತೆ. ಧನಸ್ಥಾನದಲ್ಲಿ ನಿಮಗೆ ಶನಿ ಇರೋದ್ರಿಂದ ನಿಮಗೆ ದುಡ್ಡು ಕಾಸು ಬರೋದು ಕಮ್ಮಿ, ಖರ್ಚಾಗೋದು ಜಾಸ್ತಿ ಆಗ್ತದೆ. ಆದ್ರೂ ಕೂಡ ಅದೆಲ್ಲ ನಿರ್ವಹಣೆ ಮಾಡುವಂತ ಯೋಗ ಫಲಗಳು ನಿಮಗೆ ಈಗ ಈ ತಿಂಗಳ 15ರಿಂದ ಪ್ರಾಪ್ತಿಯಾಗತ್ತೆ. ಇಷ್ಟು ದಿನ ತುಂಬಾ ಕಷ್ಟಪಟ್ರಿ, ತೊಂದರೆ ಪಟ್ಟಿದ್ದೀರಾ, ಅನಾನುಕೂಲ ಆಗಿದೆ, ತುಂಬಾ ಕಷ್ಟಪಟ್ಟಿದ್ದೀರಾ, ಸಾಲ ಮಾಡಿದ್ದೀರಾ, ತುಂಬಾ ಪ್ರಾಬ್ಲಮ್ ಅನ್ನು ಅನುಭವಿಸಿದ್ದೀರಾ, ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರ ಅನುಭವಿಸುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಆಮೇಲೆ ಎಷ್ಟೋ ದುಡ್ಡು ಕೊಟ್ಟಿದ್ದು ವಾಪಸ್ ಬರೋದಿಲ್ಲ, ಅನವಶ್ಯಕ ಜಗಳ, ಮನಸ್ತಾಪ, ಅಸಮಾಧಾನ, ವಾದ ವಿವಾದಗಳು ನಡೆದಿದೆ. ಅವೆಲ್ಲವೂ ಕೂಡ ಇನ್ನು ಮುಂದಿನ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿ ಸುಖ ಶಾಂತಿ ಎಲ್ಲವೂ ನಿಮ್ಮ ಜೀವನದಲ್ಲಿ ದೊರಕುತ್ತೆ. ಯಾವ ರೀತಿಯ ತೊಂದರೆಗಳಿದ್ರೂ ಕೂಡ ನೀವು ಮಾಡ್ತಕ್ಕಂಥ ಕೆಲಸ ನಿಮಗೆ ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ. ಆ ರೀತಿಯಾಗಿ ಈ ಒಂದು ಕುಂಭರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಜ್ಞಾನ ಭಂಡಾರ ಅಂತ ಹೇಳ್ಬೇಕು. ಕುಂಭ ಅಂದ್ರೆ ತುಂಬಿದ ಕೊಡ, ಬಿಂದಿಗೆ ಅಂತ ಹೇಳ್ಬೇಕು. ಜ್ಞಾನ ಭಂಡಾರ, ಕುಂಭರಾಶಿಗೆ ಗುರು ಒಳ್ಳೆಯ ಶುಭಫಲವನ್ನು ಕೊಡ್ತಾನೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಗುರು ಭಾಗ್ಯೋದಯ ಆಗುತ್ತೆ. ಗುರುವಿನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಇರೋದ್ರಿಂದ ಪೂರ್ವ ಪುಣ್ಯ ವೃದ್ಧಿ ಆಗುತ್ತೆ. ಪೂರ್ವಾಜಿತ ಕರ್ಮದಿಂದ ಬರುತ್ತಿರ್ತಕ್ಕಂತಹ ಶುಭಫಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಮಕ್ಕಳಿಂದ ಸುಖ ಶಾಂತಿ ನೆಮ್ಮದಿ ಸಿಗತ್ತೆ. ಮಕ್ಕಳು ಒಳ್ಳೆ ವಿದ್ಯಾವಂತರು, ಜ್ಞಾನವಂತರು, ಪ್ರಜ್ಞಾವಂತರು ಆಗ್ತಾರೆ. ಆ ರೀತಿಯಲ್ಲಿ ಎಲ್ಲ ರೀತಿಯ ಅನುಕೂಲಗಳು ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಕುಂಭರಾಶಿಯವರಿಗೆಲ್ಲ ಅನುಕೂಲ ಇದೆ ಅಂತ ಹೇಳ್ಬೇಕು. ಒಂದ್ ವೇಳೆ ತೊಂದರೆ ಇದ್ರೆ ಅವರು ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರವನ್ನು ಮಾಡ್ಕೊಳ್ಳೋದು, ಮತ್ತೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳೋದು. ಹತ್ತಿರ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ನೀವು ಬಿಲ್ಲು ಪತ್ರೆಯಿಂದ ಅರ್ಚನೆ ಮಾಡೋದ್ರಿಂದ ಸರ್ವ ಕಷ್ಟಗಳು ಪರಿಹಾರ ಹೊಂದಿ ಸುಖ ಶಾಂತಿ ದೊರಕತ್ತೆ. ಶುಭವಾಗಲಿ. ಮೇ ಮಾಸ ಭವಿಷ್ಯ ಮೀನರಾಶಿ. ಮೀನರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ತೊಂದರೆ, ತೊಡಕು, ಕಷ್ಟ, ನಷ್ಟ, ದುಃಖವನ್ನು ಅನುಭವಿಸ್ಕೊಂಡು ಬಂದಿದ್ದೀರಾ. ಯಾಕೆ ಅಂದ್ರೆ ನಿಮಗೆ 7ನೇ ಶನಿ ಪ್ರಭಾವದಿಂದ ಸುಮಾರು 2.5 ವರ್ಷಗಳ ಕಾಲದಿಂದ ನಿಮಗೆ ಮಾನಸಿಕವಾಗಿ ಅಸಮಾಧಾನ ಇದೆ, ಆರ್ಥಿಕವಾಗಿ ಸಂಕಷ್ಟ ಇದೆ, ಸಾಲ ಬೇರೆ ತುಂಬಾ ಮಾಡ್ಕೊಂಡಿರ್ತೀರಾ. ಮನೆ ಕಟ್ಟಿದ್ರೆ ಒಂಥರ ಸಾಲ, ಮನೆ ಕಟ್ಟದೇ ಇದ್ರು ಸಾಲ, ಕಟ್ಟದೇ ಇದ್ರೆ ಕಟ್ಟೋದಕ್ಕೆ ಸಾಲ, ಕಟ್ಟಿಲ್ಲ ಅಂತಂದ್ರೆ ನಿಮಗೆ ಬೇರೆ ರೀತಿಯ ಒಂದು ಸಾಲ, ಹೀಗೆ ವಾಹನಕ್ಕೆ ಸಾಲ, ಹೀಗೆ ಸ್ವಲ್ಪ ಸಾಲ ಮಾಡಿಕೊಳ್ಳುವಂತ ಯುಗವು ಕೂಡ ಈ ಒಂದು ಮೀನರಾಶಿಯವರಿಗೆ ಇರ್ತದೆ. ಆದರೂ ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ಕಾರ್ಪಣ್ಯಗಳೆಲ್ಲ ಎದುರಾಗುವಂತ ಸಾಧ್ಯತೆ ಇದೆ. ಅದರಿಂದ ಬಹಳ ಜಾಗೃತಿ ಇರಬೇಕು. ಯಾಕೆ ಅಂದ್ರೆ ಶನಿಯ ಪ್ರಭಾವದಿಂದ ಸುಮಾರು 2.5 ವರ್ಷಗಳಿಂದ ತೊಂದರೆ ಇದೆ. ಇನ್ನು ಇವಾಗ ತೊಂದರೆ ಪರಿಹಾರ ಆಗುತ್ತೆ ಅಂತ ಹೇಳಿಕ್ ಆಗೋದಿಲ್ಲ. ಗುರುಬಲ ಬೇರೆ ಇರೋದಿಲ್ಲ. ಈ ತಿಂಗಳ ಅಂದ್ರೆ ಮೇ ತಿಂಗಳ 15ರ ನಂತರ 14ರ ನಂತರ ಗುರು ನಿಮಗೆ ಚತುರ್ಥ ಭಾವಕ್ಕೆ ಬಂದಾಗ ಕರ್ಮಸ್ಥಾನಕ್ಕೆ ಗುರುದೃಷ್ಟಿ ಬರ್ತದೆ. ಅವಾಗ ನಿಮ್ಮ ಉದ್ಯೋಗದಲ್ಲಿ ಯಶಸ್ಸು ಸಿಗತ್ತೆ, ಉದ್ಯೋಗದಲ್ಲಿ ಅನುಕೂಲ ಆಗತ್ತೆ. ಎಲ್ಲಾ ರೀತಿಯ ಅನುಕೂಲಗಳು ನಿಮಗೆ ಅನುಕೂಲ ಅಂದ್ರೆ ತೊಂದರೆಗಳು ಪರಿಹಾರ ಆಗತ್ತೆ, ಸುಖ ಶಾಂತಿ ದೊರಕತ್ತೆ. ಆಯುಷ್ಯ ಆರೋಗ್ಯ ಸಮೃದ್ಧವಾಗಿ ನಿಮಗೆ ಇದೆ, ಅಂದ್ರೆ ಪೂರ್ಣ ಆಯುಷ್ಯ ಯೋಗ ಇದೆ ಅಂತ ಹೇಳ್ಬೇಕು. ಆಯುಷ್ಯ ಪ್ರಮಾಣ ಚೆನ್ನಾಗಿದೆ. ಮತ್ತೆ ಶನಿಯು ಜನ್ಮರಾಶಿ ಇರೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಬಾಧೆ ಆಗ್ತದೆ, ಶಾರೀರಿಕವಾಗಿ ಸ್ವಲ್ಪ ಅಡಚಣೆ ಆಗ್ತದೆ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ಗ್ಯಾಸ್ಟ್ರಿಕ್ ಆಗೋದು, ಸ್ವಲ್ಪ ಜಾಯಿಂಟ್ ಪೇನ್ ಬರೋದು, ತಲೆ ಸುತ್ತು ಬರೋದು, ಕತ್ತು ನೋವು ಬರೋದು, ಇವೆಲ್ಲ ರೀತಿಯಾಗಿರೋ ತೊಂದರೆಗಳು ವಾಯು ಪ್ರಭಾವದಿಂದ, ವಾಯು ತತ್ವ ಗ್ರಹ ಆಗಿರೋದ್ರಿಂದ, ಜಲರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಡಚಣೆ ಆರೋಗ್ಯದಲ್ಲಿ ಆಗ್ತದೆ. ತುಂಬಾ ತೊಂದರೆಗಳು ನಿಮಗೆ ಆಗೋದಿಲ್ಲ. ದಾಂಪತ್ಯ ಕಲಹ, ಮನಸ್ತಾಪ, ಅಸಮಾಧಾನ ಇದ್ರೂ ಕೂಡ ಅದು ಕೂತು ಮಾತಾಡಿದ್ರೆ ಸರಿ ಹೋಗುವಂತಹ ಸಾಧ್ಯತೆ ಇದೆ. ನಿಮಗೆ ಶೀಘ್ರ ಕೋಪ, ತಾಳ್ಮೆಯನ್ನ ಕಳೆದುಕೋಬಾರದು. ಮತ್ತೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ತತ್ಕ್ಷಣದಲ್ಲಿ ಅದಕ್ಕೆ ನಿರ್ಧಾರ ತೆಗೆದುಕೊಳ್ಳಬಾರದು. ಸ್ವಲ್ಪ ಸಮಯ, ಕಾಲಾವಕಾಶ ತೆಗೆದುಕೊಂಡು
ನೀವು ಅದಕ್ಕೆ ನಿರ್ಧಾರ ತೆಗೆದುಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಮೀನರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲಾ ರೀತಿಯ ಅನುಕೂಲ ಇದೆ. ಮತ್ತೆ ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರದಲ್ಲಿ ಶತ್ರುದೋಷ ಆಗುವಂತ ಯೋಗ ಇರುತ್ತೆ. ಜೊತೆ ಮನೆ ಕಟ್ಟುವಂತಹದ್ದು, ಸೈಟ್ ತಗೊಳ್ಳೋದು, ಪ್ಲಾಟ್ ತಗೊಳ್ಳೋದು ಎಲ್ಲ ಯೋಗಗಳಿದೆ. ಯಾಕೆಂದ್ರೆ ಗುರು ಚತುರ್ಥ ಭಾವಕ್ಕೆ ಹೋದಾಗ ಅದು ಸುಖ ಸ್ಥಾನ, ಅಲ್ಲಿ ಗುರು ಇದ್ದು ದಶಮ ಸ್ಥಾನಕ್ಕೆ ಗುರುದೃಷ್ಟಿ ಬರ್ತದೆ. ಗುರುಕ್ಕಿಂತ ಗುರುದೃಷ್ಟಿ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ಇವಾಗ ಗುರು ಶನಿ ದೃಷ್ಟಿ ಗುರುವಿನ ಮೇಲಿದೆ. ಮುಂದೆ ಗುರು 14ರ ನಂತರ ಮುಂದೆ ಹೋದಾಗ ಶನಿ ದೃಷ್ಟಿಯಿಂದ ಗುರುಪಾರ ಆದಾಗ ಮುಂದೆ ತುಂಬಾ ಒಳ್ಳೆಯದಾಗ್ತದೆ. ಹಾಗಾಗಿ ಎಲ್ಲಾ ರೀತಿಯ ಅನುಕೂಲವನ್ನ ಪಡೆಯೋದಕ್ಕೆ ತಾವು ಸಿದ್ಧರಾಗಿರಿ. ಎಲ್ಲಾ ರೀತಿಯ ಅನುಕೂಲಗಳಾಗುತ್ತದೆ. ನಿಮ್ಮ ಸುಖ, ಶಾಂತಿ, ಸಮೃದ್ಧಿ, ಆಯುಷ್ಯ, ಆರೋಗ್ಯ ಎಲ್ಲವೂ ನಿಮ್ಮ ಜೀವನದಲ್ಲಿ ದೊರಕುತ್ತೆ. ಯಾವುದೇ ರೀತಿ ತೊಂದರೆ ತೊಳ್ಕೊಳ್ಳಿದ್ರೆ ಅದು ನಿರ್ವಹಣೆ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಳ್ಳುವಂತ ಯೋಗ, ಆ ಶಕ್ತಿ ಸಾಮರ್ಥ್ಯ ನಿಮಗೆ ಭಗವಂತ ಕೊಡ್ತಾನೆ. ಯಾವುದೇ ರೀತಿ ತೊಂದರೆ ಬೇಡ, ಚಿಂತೆ ಬೇಡ, ಶಾಂತಿ ದೊರಕತ್ತೆ. ಮತ್ತೆ ಒಂದ್ ವೇಳೆ ಕಷ್ಟದಲ್ಲಿದ್ರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಮತ್ತೆ ಹತ್ತಿರ ಇರತಕ್ಕಂಥ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಕ್ಷೀರಾಭಿಷೇಕ ಮಾಡಿ ನಿಮ್ಮ ಕಷ್ಟ ಅಷ್ಟ ದುಃಖ ಎಲ್ಲ ಪರಿಹಾರ ಆಗತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.